ಇಡೀ ಭೂಮಂಡಲಕ್ಕೆ ಧ್ಯಾನ ಜ್ಞಾನವನ್ನು ಪ್ರಸಾರ ಮಾಡಿದಂತಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ ಬಾಬಾಜಿ ಅವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ ಅವರಿಗೆ, ನಮ್ಮ ತಂದೆ ತಾಯಿಗಳಿಗೆ ಹಾಗೂ ಧ್ಯಾನ ಮಾರ್ಗಕ್ಕೆ ಕರೆತಂದಂತ ಸೋದರಿ ಮಂಜುಳಾರವರಿಗೆ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ ಹಾಗೂ ವೇದಿಕೆಯಲ್ಲಿ ಜ್ಞಾನದಾಹಕ್ಕಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮದೇವರುಗಳಿಗೆ ನಮಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯ ಬಗ್ಗೆ ಅತ್ಯುತ್ತಮವಾಗಿ ಉಳಿದ ಸಂಚಿಕೆಯಲ್ಲಿ ತಿಳಿತಾ ಬಂದಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಅಸ್ವಸ್ಥತೆಯ ನಿವೃತ್ತಿ ಅಂತ ಹೇಳ್ಬಿಟ್ಟು, ಅಂದ್ರೆ ಅಸ್ವಸ್ಥತೆಯನ್ನು ಹೋಗ್ಲಾಡ್ಸ್ಕೊಳ್ಳಿಕ್ಕೆ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೇಗೆ ಸಹಕಾರ ನೀಡುತ್ತೆ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಪ್ರಾಣಶಕ್ತಿ ಅತ್ಯಂತ ಸೂಕ್ಷ್ಮ ಸ್ಫಟಿಕಗಳ ರೂಪದಲ್ಲಿ ನಾಡಿ ಮಂಡಲ ಶಾಖೋಪಶಾಖೆಗಳಲ್ಲಿ ಚಲಿಸುತ್ತಾ ಶರೀರದ ಎಲ್ಲ ಅವಯವಗಳಲ್ಲಿ ಸಂಗ್ರಹವಾಗುತ್ತಿರುವ ವಿಷಗಳನ್ನೆಲ್ಲ ಕರಗಿಸುತ್ತಿರುತ್ತದೆ. ಈ ಮೊದಲೇ ತಿಳಿದಿದೀವಿ ಮಾಸ್ಟರ್ಸ್. ನಾಡಿ ಮಂಡಲ ಶುದ್ಧೀಕರಣ ಅಂತಕ್ಕಂಥದ್ದು ಸಾಧ್ಯ ಅಂತ ಅಂದ್ರೆ ಅದಕ್ಕೆ ಪೂರಕ ಪ್ರಾಣಶಕ್ತಿಯ ಅಗತ್ಯವಿದೆ ಅಂತ ಹೇಳ್ಬಿಟ್ಟು, ನಮ್ಮಲ್ಲಿ ಯಾವುದೇ ಅಂಗಕ್ಕೆ ಯಾವುದೇ ತೊಂದರೆ ಆದಾಗ್ಲೂ ಕೂಡ ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಪ್ರಾಣಶಕ್ತಿಯ ಅತ್ಯಗತ್ಯತೆ ಇದೆ. ಒಂದು ಅವಯವದೊಳಗೆ ಪ್ರಯತ್ನ ಪೂರ್ವಕವಾಗಿಯೂ ಪ್ರಾಣಶಕ್ತಿಯನ್ನು ಮನುಷ್ಯರು ಕಳಿಸಬಹುದು. ನಮ್ಗೆ ಧ್ಯಾನ ಮಾಡುವಾಗ ಹೇಳ್ತಾ ಇರ್ತಾರೆ, ಯಾವ್ದಾದ್ರು ನೋವು ಅಥವಾ ಏನೋ ಬಾಧೆ ಇದ್ದಾಗ ಅದರ ಕಡೆ ಗಮನ ಹರಿಸಿದಾಗ ಪ್ರಾಣಶಕ್ತಿ ತಂತಾನೆ ಆ ಅವಯವಕ್ಕೆ ಶಕ್ತಿಯನ್ನ ನೀಡುತ್ತೆ, ಅಲ್ಲಿ ಗುಣಪಡಿಸುತ್ತೆ ಅಂತ ಹೇಳ್ಬಿಟ್ಟು ಆ ಶರೀರ ಭಾಗಗಳನ್ನು ಪ್ರಾಣಶಕ್ತಿಯಿಂದ ಪುನರ್ಜೀವಿಸುವಂತೆನೂ ಮಾಡಬಹುದು. ಆ ಪ್ರಾಣಶಕ್ತಿಯನ್ನ ಆ ಭಾಗಕ್ಕೆ ಹರಿಸೋದ್ರಿಂದ ನಾವು ಅದಕ್ಕೆ ಪುನರ್ಜೀವಿಸುವಂತೆ ಕೂಡ ಮಾಡಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಬ್ಬ ವ್ಯಕ್ತಿಯು ಬಹಳ ಶ್ರಮಿಸಿ ಸುಸ್ತಾದಂತೆ ಅನಿಸಿದಾಗ ಮಹಾ ಸೂಕ್ಷ್ಮ ಪ್ರಾಣಶಕ್ತಿ ಸ್ಫಟಿಕಗಳು ನಾಡಿ ಮಂಡಲ ಸರ್ವಸ್ವವನ್ನು ರಕ್ತವನ್ನು ಪೋಷಿಸಿ ಉತ್ತೇಜನಪಡಿಸಿ ಆ ವ್ಯಕ್ತಿಯನ್ನು ಮತ್ತೆ ಪ್ರಾಣಶಕ್ತಿ ಭರಿತನಾಗಿಸುತ್ತದೆ. ವ್ಯಕ್ತಿ ತುಂಬಾ ಶ್ರಮದ ಕೆಲಸವನ್ನ ಮಾಡಿ ಸುಸ್ತಾದಂತೆ ಅನಿಸಿದಾಗ ಏನಾಗ್ತದೆ ಮಾಸ್ಟರ್ಸ್, ನಾವು ರಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಶವಾಸನ ರೀತಿಯಲ್ಲಿ ಮಲಗಿದಾಗ ನಮ್ಗೆ ಸೂಕ್ಷ್ಮ ರೀತಿಯಲ್ಲಿ ಪ್ರಾಣಶಕ್ತಿ ಸ್ಫಟಿಕಗಳು ನಾಡಿ ಮಂಡಲದಲ್ಲಿ ಪ್ರಸಾರವಾಗಿ ಸರ್ವಸ್ವವನ್ನು ಮತ್ತೆ ರಕ್ತವನ್ನು ಪೋಷಣೆ ಮಾಡಿಬಿಟ್ಟು ಆ ವ್ಯಕ್ತಿಯನ್ನ ಪ್ರಾಣಶಕ್ತಿ ಭರಿತನನ್ನಾಗಿಸ್ತದೆ. ನಾವು ತಿಂದಂತ ಆಹಾರ, ನಾವು ತರಕಾರಿ ಊಟವನ್ನು ತಿಂದ್ರು ಅದನ್ನ ರಕ್ತವನ್ನು ಆಗಿಸ್ತಕ್ಕಂಥದ್ದು ಕೂಡ ಈ ಪ್ರಾಣಶಕ್ತಿನೇ. ಅದಕ್ಕೋಸ್ಕರ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅತ್ಯುತ್ತಮವಾದದ್ದು. ಸಾಧನೆಯನ್ನು ಕ್ರಮೇಣ ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ತಮ್ಮ ಪ್ರಾಣಮಯ ಶರೀರದಲ್ಲಿನ ಕೆಲವು ನಿಶ್ಚಿತ ಅವಯವಗಳ ಮೇಲೆ ತಮ್ಮ ಆಲೋಚನೆಯನ್ನು ಕೇಂದ್ರೀಕರಿಸಿ ಪ್ರಾಣಶಕ್ತಿಯನ್ನು ಅಲ್ಲಿಗೆ ಹೇಗೆ ಪಸರಿಸಬಹುದು ಎಂಬುದನ್ನು ಮಾನವರು ಖಚಿತವಾಗಿಯೂ ಕಲಿತುಕೊಳ್ಳುತ್ತಾರೆ. ಸಾಧನೆ ಅನ್ನೋದು ಮಾಸ್ಟರ್ಸ್, ಈ ಧ್ಯಾನ ಮಾರ್ಗದಲ್ಲಿ ಧ್ಯಾನ ಮಾಡ್ತಿರ್ತೀವಲ್ಲ ಮಾಸ್ಟರ್ಸ್, ಅದರಲ್ಲಿ ಹೆಚ್ಚು ಧ್ಯಾನವನ್ನ ಮಾಡೋದ್ರ ಮುಖಾಂತರ ನಾವು ಧ್ಯಾನದ ಉಸಿರಿನ ಕಡೆ ಗಮನ, ಅಂದ್ರೆ ಎಚ್ಚರ ಸ್ಥಿತಿಯಲ್ಲಿ ಇದ್ದು ಉಸಿರಿನ ಕಡೆ ಗಮನದಲ್ಲಿದ್ದಾಗ ಆ ಪ್ರಾಣಮಯ ಶರೀರದಲ್ಲಿನ ಕೆಲವು ನಿಶ್ಚಿತ ಅವಯವಗಳ ಮೇಲೆ ತಮ್ಮ ಆಲೋಚನೆಯನ್ನ ಆ ಕಡೆ ಗಮನ ಹರಿಸಿದಾಗ ಪ್ರಾಣಶಕ್ತಿ ಅಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಮನುಷ್ಯರು ಖಚಿತವಾಗಿಯೂ ತಂತಾನೆ ಕಲಿತ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅನೇಕ ಸಂದರ್ಭಗಳಲ್ಲಿ ಶರೀರದಲ್ಲಿನ ಯಾವ ಭಾಗದಲ್ಲಾದರೂ ಅನಾರೋಗ್ಯವನ್ನು ದೂರ ಮಾಡಬೇಕೆಂದುಕೊಂಡಾಗ ಆ ಭಾಗಕ್ಕೆ ಸಂಬಂಧಿಸಿದ ಪ್ರಾಣಮಯ ಶರೀರದಲ್ಲಿನ ಪ್ರತಿರೂಪ ಭಾಗದ ಮೇಲೆ ತನ್ನ ಆಲೋಚನೆಯನ್ನು ಕೇಂದ್ರೀಕರಿಸಿ ಪ್ರಾಣಶಕ್ತಿಯನ್ನು ಆ ಛಾಯೆಯ ಭಾಗದ ಮೇಲೆ ಪಸರಿಸುವುದು ಅತ್ಯುತ್ತಮವಾದ ಉಪಾಯವೆಂದು ನಮಗೆ ಹೇಳಲ್ಪಟ್ಟಿದೆ. ನಮಗೆ ಅನೇಕ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ನೋವು ಅನಿಸ್ತದೋ ಅದರಿಂದ ನಾವು ಆ ಅನಾರೋಗ್ಯದಿಂದ ನಾವು ಹೊರಬರಬೇಕು ಅಂದಾಗ ಆ ಭಾಗಕ್ಕೆ ಸಂಬಂಧಿಸಿದ ಪ್ರಾಣಮಯ ಶರೀರದಲ್ಲಿನ ಪ್ರತಿರೂಪ ನಾವು ಆ ಭಾಗವನ್ನ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಆ ಭಾಗ ಮುಂಚಿತವಾಗಿ ಎಷ್ಟು ಆರೋಗ್ಯಯುತವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿತ್ತು ಅನ್ನೋ ಆಲೋಚನೆಯನ್ನ ಕೇಂದ್ರೀಕರಿಸಿದಾಗ ಪ್ರಾಣಶಕ್ತಿ ಅಂತಕ್ಕಂಥದ್ದು ಆ ಭಾಗದ ಮೇಲೆ ಪ್ರಸಾರ ಆಗ್ಬಿಟ್ಟು ಅತ್ಯುತ್ತಮವಾಗಿ ನಾವು ಆ ಬಾಧೆಯಿಂದ ಹೊರಬರ್ತೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೌತಿಕ ಶರೀರವೇ ಪ್ರಾಣಮಯ ಶರೀರದ ಪ್ರತಿರೂಪದಂತೆ ಸಾಂದ್ರತೆಯಿಂದ ಘನೀಭವಿಸಿ ಅಸ್ತಿತ್ವದಿಂದಿರುತ್ತದೆ. ನಮ್ಗೇನ್ ಕಣ್ಣಿಗೆ ಕಾಣ್ತಕ್ಕಂಥ ಭೌತಿಕ ಶರೀರ ಇದೆಯೋ ಅದು ಪ್ರಾಣಮಯ ಶರೀರದ ಪ್ರತಿರೂಪ.
ಅದು ಸಾಂದ್ರತೆಯಿಂದ ಘನೀಭವಿಸಿ ಅಸ್ತಿತ್ವದಿಂದ, ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸ್ಬೇಕು ಅಂದ್ರೆ ಅದು ಘನೀಭವಿಸ್ಬೇಕು, ಅದರಿಂದ ಅದು ಅಸ್ತಿತ್ವದಲ್ಲಿ ಕಾಣ್ತಾ ಇದೆ ನಮ್ಗೆ ಭೌತಿಕ ಶರೀರ. ಪ್ರಾಣಮಯ ಶರೀರದಲ್ಲಿ ಸಂಭವಿಸುವ ಪ್ರಾಣ ಪ್ರಸಾರಗಳಿಗೆ ಅನುಗುಣವಾಗಿಯೇ ಭೌತಿಕ ಶರೀರದ ಅವಯವಗಳ ಉಪಶಮನದಲ್ಲಿ ಬದಲಾವಣೆಯ ಸ್ಥಳ ಮಾಡಿಕೊಳ್ಳುತ್ತಿರುತ್ತದೆ. ಪ್ರಾಣಮಯ ಶರೀರದಲ್ಲಿ ನಾವು ಯಾವ ರೀತಿ ಪ್ರಾಣಶಕ್ತಿಯನ್ನು ಪ್ರಸಾರ ಮಾಡ್ಕೊಳ್ತೀವಿ ಅನ್ನೋದರ ಆಧಾರದ ಮೇಲೆ ನಮ್ಮ ಭೌತಿಕ ಶರೀರ ಅಂತಕ್ಕಂಥದ್ದು, ನಮ್ಮ ಭೌತಿಕ ಆರೋಗ್ಯ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿದ್ದಾಗ ನಮ್ಮ ಭೌತಿಕ ಶರೀರನು ಕೂಡ ಆರೋಗ್ಯಯುತವಾಗಿರುತ್ತದೆ. ಮಣಿಪೂರಕ ಚೈತನ್ಯ ಚಕ್ರ ಇರುವ ಭೌತಿಕ ಶರೀರದ ನಾಭಿಸ್ಥಾನ ಭಾಗವು ಬಹಳ ರಹಸ್ಯದಿಂದ ತುಂಬಿರುತ್ತದೆ. ಈಗಾಗಲೇ ಗುರುಗಳು ಈ ವೇದಿಕೆಯಲ್ಲಿ ಈ ನಾಭಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಮಾಸ್ಟರ್ಸ್. ಅದರ ಉದ್ದೇಶ ಇದೆ ಮಾಸ್ಟರ್ಸ್, ಎಲ್ಲರೂ ಕೂಡ ಪ್ರಾಣಶಕ್ತಿಯನ್ನು ಅತ್ಯುತ್ತಮವಾಗಿ ಬಳಕೆ ಮಾಡ್ಕೊಳ್ಳಿ ಅನ್ನೋದೇ. ಚೈತನ್ಯ ಚಕ್ರ ಇದು ನಮ್ಮನ್ನ ಚೈತನ್ಯಯುತವಾಗಿ ಇಡ್ಬೇಕಂದ್ರೆ ಈ ಮಣಿಪೂರಕ ಚಕ್ರ ಅಂತಕ್ಕಂಥದ್ದು, ಅಂದ್ರೆ ನಾಭಿಸ್ಥಾನ ಭಾಗ ಬಹಳ ರಹಸ್ಯದಿಂದ ಕೂಡಿದೆ. ಆ ರಹಸ್ಯ ಏನು ಅಂತ ತಿಳಿತಾ ಹೋಗೋಣ ಮಾಸ್ಟರ್ಸ್. ಮಣಿಪೂರಕ ಚೈತನ್ಯ ಚಕ್ರ ಭಾಗವು 2 ತ್ರಿಭುಜಗಳ ಆಕಾರದಿಂದ ವಿಶೇಷವಾಗಿ ನಿರ್ಮಿಸಲಾಗಿರುತ್ತದೆ. ಈ ಮಣಿಪೂರಕ ಚಕ್ರ ಅಂತಕ್ಕಂಥದ್ದು ನಾವು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಮುದ್ರೆ ಮತ್ತೆ ಅದರಲ್ಲೂ ಇದು ಚಿತ್ರವನ್ನು ಕೂಡ ನೋಡಿದೀವಿ ಮಾಸ್ಟರ್ಸ್. ಯಾವ ಆಕಾರ, ಅದಕ್ಕೆ ಸಂಬಂಧಿಸಿದ ಅಕ್ಷರ ಯಾವುದು ಉಚ್ಚಾರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ಇದೆ ಮಾಸ್ಟರ್ಸ್. ಆದ್ರೆ ಇದು 2 ತ್ರಿಭುಜಗಳ ಸ್ಥಾನ, 2 ತ್ರಿಭುಜಗಳ ಆಕಾರದಿಂದ ವಿಶೇಷವಾಗಿ ನಿರ್ಮಿಸಲಾಗಿರ್ತಕ್ಕಂಥ ಈ ಮಣಿಪೂರಕ ಚಕ್ರ ಕೆಳಗಿನ ತ್ರಿಭುಜ ಭಾಗಸ್ಥಾನವು ಅನುಭೂತಿಕ ಶರೀರಕ್ಕೆ, ಮಾನಸಿಕತೆಗೆ, ಪಶು ಪ್ರವೃತ್ತಿಗೆ, ಪ್ರೇರಣೆಗೆ ಸಂಬಂಧಿಸಿರುತ್ತದೆ. ಅಂದ್ರೆ ಅಧೋಮುಖವಾಗಿ ತೋರಿಸ್ತಕ್ಕಂಥ ತ್ರಿಭುಜ ಏನಿದೆಯಲ್ಲ ಮಾಸ್ಟರ್ಸ್, ಅದು ನಮ್ಮ ಅನುಭೂತಿಕ ಶರೀರಕ್ಕೆ ಮತ್ತು ಮಾನಸಿಕ ನಮ್ಮಲ್ಲಿ ಏನಾದ್ರೂ ಮಾನಸಿಕ ಅಸಮತೋಲನ ಉಂಟಾಗಿದೆ ಅಂತ ಹೇಳಿದ್ರೆ ಆ ಮಣಿಪೂರಕ ಚಕ್ರದಲ್ಲಿ ಹರಿತಕ್ಕಂಥ ಪ್ರಾಣಶಕ್ತಿ ಅಧೋಮುಖವಾಗಿ ಹರಿತಾ ಇದೆ ಅಂತ ಹೇಳಿ ಮಾಸ್ಟರ್ಸ್. ಮತ್ತೆ ಪಶು ಪ್ರವೃತ್ತಿ, ಯಾವುದೋ ರೀತಿಯ ಪಶು ಪ್ರವೃತ್ತಿ ಅಂದ್ರೆ ಕೆಟ್ಟ ಮಾತುಗಳು, ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಅಧೋಮುಖವಾಗಿರ್ತಕ್ಕಂಥ ತ್ರಿಭುಜದಲ್ಲೇ ಪ್ರಾಣಶಕ್ತಿ ಹರಿತಾ ಇರೋದ್ರಿಂದ ಈ ಗುಣಗಳು ನಮ್ಮಲ್ಲಿ ವ್ಯಕ್ತಪಾಗ್ತಿದಾವೆ ಅಂತ ಅರ್ಥ ಮಾಸ್ಟರ್ಸ್. ಇನ್ನು ಊರ್ಧ್ವ ತ್ರಿಭುಜ ಭಾಗಸ್ಥಾನವು ಪ್ರಾಣಶಕ್ತಿಗೆ ಮಹಾನ್ ಮಾನಸಿಕತೆಗೆ ಸಂಬಂಧಿಸಿರುತ್ತದೆ. ಊರ್ಧ್ವಮುಖವಾಗಿ ಮೇಲ್ಮುಖವಾಗಿರ್ತಕ್ಕಂಥ ತ್ರಿಭುಜ ಭಾಗಸ್ಥಾನ ಏನಿದೆ, ಪ್ರಾಣಶಕ್ತಿಯಲ್ಲಿ ಮಹಾನ್ ಮಾನಸಿಕತೆ, ಅದು ಅಧೋಮುಖ ಮಾನಸಿಕತೆಗೆ ಸಂಬಂಧಿಸಿದ್ರೆ ಇದು ಮಹಾನ್ ಮಾನಸಿಕತೆಗೆ ಸಂಬಂಧಿಸಿರುತ್ತದೆ. ಮಣಿಪೂರಕ ಸ್ಥಾನದಲ್ಲಿರುವ ಊರ್ಧ್ವ ತ್ರಿಭುಜ ಭಾಗವು ಪ್ರಾಣಶಕ್ತಿಯಿಂದ ಗುಣಪಡಿಸಲು ಸಹಕರಿಸುತ್ತದೆ. ನಾವು ನಮ್ಮ ಪ್ರಾಣಶಕ್ತಿಯನ್ನ ಯಾವ ಮುಖವಾಗಿ ಹರಿಸಬೇಕು ಅನ್ನೋದು ಕೂಡ ಅದು ನಮ್ಮದೇ ಚೈತನ್ಯ ಶಕ್ತಿ, ನಮ್ಮ ಮತ್ತೆ ಶ್ರಮತ್ವದ ಮೇಲೆ ನಿರ್ಣಯವಾಗ್ತದೆ ಮಾಸ್ಟರ್ಸ್. ಆ ಮಣಿಪೂರಕ ಚಕ್ರದಲ್ಲಿನ ಊರ್ಧ್ವ ತ್ರಿಭುಜ ಪ್ರಾಣಶಕ್ತಿಯಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅನಾರೋಗ್ಯಗಳನ್ನ ಗುಣಪಡಿಸಲಿಕ್ಕೆ ಸಹಕಾರ ನೀಡುತ್ತೆ. ಈ ಭಾಗದಲ್ಲಿ ಪ್ರಾಣಶಕ್ತಿಯು ಆಕರ್ಷಿಸಲ್ಪಟ್ಟು ಕೂಡುತ್ತಾ ವೃತ್ತಾಕಾರದಲ್ಲಿ ಸುತ್ತುತ್ತಿರುತ್ತದೆ. ಈ ಊರ್ಧ್ವಮುಖದಲ್ಲಿ ಪ್ರಾಣಶಕ್ತಿಯ ಅರಿವು ಹೆಚ್ಚಾದಾಗ ಏನಾಗ್ತದೆ ಅಂದ್ರೆ ಪ್ರಾಣಶಕ್ತಿ ಇನ್ನು ಹೆಚ್ಚು ಆಕರ್ಷಿಸಲ್ಪಟ್ಟು ಕೂಡಿಕೊಳ್ಳುತ್ತಾ ವೃತ್ತಾಕಾರದಲ್ಲಿನೇ ಸುತ್ತುತ್ತಾ ಇರುತ್ತದೆ. ಪ್ರಾಣಶಕ್ತಿ ನಿಕ್ಷೇಪವು ಆ ಸ್ಥಾನದಲ್ಲಿ ಪ್ರವೃತ್ತವಾಗಿ ತುಂಬುತ್ತಿರುವಾಗ ಮಣಿಪೂರಕ ಚಕ್ರ ಪ್ರಾಣಮಯ ಶರೀರದಲ್ಲಿನ ಎಲ್ಲ ಚೈತನ್ಯ ಕೇಂದ್ರಗಳಿಗೆ, ಮುಖ್ಯವಾಗಿ ಪ್ರಾಣಶಕ್ತಿ ಲೋಪಿಸಿರುವ ಭಾಗಗಳಿಗೆ ಪ್ರಾಣಶಕ್ತಿಯನ್ನು ಪ್ರಸಾರ ಮಾಡುತ್ತಿರುತ್ತದೆ. ಈ ಪ್ರಾಣಶಕ್ತಿ ನಿಕ್ಷೇಪ ಆಗಿರ್ತಕ್ಕಂಥ ಈ ಸ್ಥಾನದಲ್ಲಿ ಯಥೇಚ್ಛವಾದ ಪ್ರಾಣಶಕ್ತಿ ಸಂಗ್ರಹವಾಗೋದು ಅಷ್ಟೇ ಅಲ್ಲ, ಪ್ರಾಣಮಯ ಶರೀರದಲ್ಲಿನ ಇನ್ನುಳಿದ ಚಕ್ರಗಳ ಬಗ್ಗೆ ಈಗಾಗಲೇ ಮಾಹಿತಿ ಇದೆಯಲ್ವಾ ಮಾಸ್ಟರ್ಸ್. ಆ ಚೈತನ್ಯ ಕೇಂದ್ರಗಳಿಗೂ ಕೂಡ ಮುಖ್ಯವಾಗಿ ಪ್ರಾಣಶಕ್ತಿ ಯಾವ್ದಾದ್ರೂ ಚಕ್ರದಲ್ಲಿ ಲೋಪ ಆಗಿದ್ರೆ ಆ ಭಾಗಗಳಿಗೂ ಪ್ರಾಣಶಕ್ತಿಯನ್ನ ಪ್ರಸಾರ ಮಾಡ್ತಾ ಇರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ಹೀಗೆ ಒಂದು ನಿಶ್ಚಿತ ಗಮ್ಯ ಸ್ಥಾನಕ್ಕೆ ಮಣಿಪೂರಕ ಚಕ್ರದಿಂದ ಪ್ರಸಾರ ಮಾಡುತ್ತಿರುವಾಗ ಆ ಶಕ್ತಿಯು ಮೊದಲು ಪ್ರಾಣಮಯ ಶರೀರದ ಮೇಲ್ಮೈ ಹತ್ತಿರ ಸೇರುತ್ತಾ ಆ ಕಾಂತಿ ಶರೀರವನ್ನು ಸೀಳಿಕೊಂಡು ವಿಶ್ವ ಕ್ಷೇತ್ರಾವರಣದಲ್ಲಿ ಒಂದು ಸುಳಿಯಂತೆ ತಿರುಗುತ್ತಾ ಎದ್ದು ಬಂದು ವಿಶ್ವ ಆಕಾಶವನ್ನು ಒಂದು ಅಗ್ನಿ ಕಿರಣದಂತೆ ವಿಭಾಗಿಸಿಕೊಂಡು, ಅಂದರೆ ಭೇದಿಸಿಕೊಂಡು ಹಾಳಾಗಿರುವ ಶರೀರ ಭಾಗದೊಳಗೆ ಮರಳಿ ಪುನಃ ಪ್ರವೇಶಿಸುತ್ತದೆ ಎಂದು ನಮಗೆ ತಿಳಿಸಲಾಗಿದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಒಂದು ನಿಶ್ಚಿತ ಗಮ್ಯಸ್ಥಾನಕ್ಕೆ ಮಣಿಪೂರಕ ಚಕ್ರದಿಂದ ಪ್ರಸಾರ ಮಾಡ್ತಾ ಇರ್ಬೇಕಾದ್ರೆ ಮಾಸ್ಟರ್ಸ್, ಶಕ್ತಿ ಅಂತಕ್ಕಂಥದ್ದು ಮೊದಲು ಪ್ರಾಣಮಯ ಶರೀರದ ಮೇಲ್ಮೈ ಹತ್ತಿರ ಸೇರುತ್ತಾ ಕಾಂತಿ ಶರೀರವನ್ನು, ನಾವು ಈಗಾಗಲೇ ತಿಳಿದಿದ್ದೀವಲ್ವ ಮಾಸ್ಟರ್ಸ್, ಅಂತ ಹೇಳ್ಬಿಟ್ಟು ಕಾಂತಿ ಶರೀರವನ್ನು ಸೀಳಿಕೊಂಡ್ಬಿಟ್ಟು ವಿಶ್ವ ಕ್ಷೇತ್ರಾವರಣದಲ್ಲಿ
ಯೂನಿವರ್ಸ್ ಅಲ್ಲಿ ಒಂದು ಸುರುಳಿಯಂತೆ, ನಾವೇನು ಸುಂಟ್ರ ಗಾಳಿ ಬಂದಾಗ ಸುಳಿ ನೋಡ್ತೀವಲ್ಲ ಮಾಸ್ಟರ್ಸ್, ಆ ರೀತಿ ಸುಳಿಯಂತೆ ತಿರುಗುತ್ತಾ ಎದ್ದು ಬಂದು ವಿಶ್ವ ಆಕಾಶವನ್ನೇ ಅಗ್ನಿ ಕಿರಣದಂತೆ ವಿಭಾಗಿಸಿಕೊಂಡು ಹಾಳಾಗಿರುವ ಶರೀರ ಭಾಗದೊಳಗೆ ಮರಳಿ ಪುನಃ ಅಲ್ಲಿ ಸುತ್ತಿಕೊಂಡು ಅಲ್ಲಿಂದ ಶಕ್ತಿಯನ್ನು ತಗೊಂಡ್ಬಿಟ್ಟು ಅದು ಪುನಃ ದೇಹದೊಳಗೆ ಪ್ರವೇಶಿಸಿ ಆ ಶರೀರದ ಭಾಗದೊಳಗೆ ಮರಳಿ ಪುನಃ ಪ್ರವೇಶಿಸುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಂದು ಅಥವಾ ಹಲವು ಚೈತನ್ಯ ಚಕ್ರಸ್ಥಾನಗಳು ಅತಿಯಾಗಿ ಉತ್ತೇಜನಗೊಂಡಿರುವ ಸಂದರ್ಭಗಳಲ್ಲಿ ಚಕ್ರಗಳು ಅದು ಎಷ್ಟು ಗಾತ್ರದಲ್ಲಿ ಇರಬೇಕು ಅದೇ ರೀತಿ ಇರಬೇಕು ಮಾಸ್ಟರ್ಸ್. ಆರವನ್ನ ಚೆಕಿಂಗ್ ಮಾಡಿಸ್ಕೊಂಡಾಗ ಗೊತ್ತಾಗ್ತದೆ ಮಾಸ್ಟರ್ಸ್, ಇದೆಲ್ಲ ಯಾವ್ಯಾವ ಚಕ್ರ ಎಷ್ಟು ಗಾತ್ರದಲ್ಲಿದೆ, ತನ್ನ ಸ್ಥಾನದಲ್ಲೇ ಇದೆಯಾ ಅಥವಾ ಏನಾದ್ರೂ ಡಿಸ್ಟರ್ಬ್ ಆಗಿದೆಯಾ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಮಾಹಿತಿ ದೊರೀತಾ ಹೋಗ್ತದೆ ಮಾಸ್ಟರ್. ಆ ರೀತಿ ಚೈತನ್ಯ ಚಕ್ರ ಸ್ಥಾನಗಳು ಅತಿಯಾಗಿ ಉತ್ತೇಜನ, ಕೆಲವೊಂದು ಅತಿಯಾಗಿ ಉತ್ತೇಜನಗೊಡಬಹುದು, ಕೆಲವೊಂದು ಪ್ರಾಣಶಕ್ತಿ ಹೀನನೂ ಕೂಡ ಆಗಿರ್ಬೋದು. ಅಂತ ಸಂದರ್ಭಗಳಲ್ಲಿ ಮಣಿಪೂರಕ ಚಕ್ರವು ಈ ಕೇಂದ್ರಗಳನ್ನು ನಿಯಂತ್ರಿಸುತ್ತಾ ಅಗತ್ಯವೆನಿಸಿದಾಗ ಉನ್ನತ ಶಕ್ತಿ ಕೇಂದ್ರಗಳಿಂದಲೂ ಸಹ ಪ್ರಾಣಶಕ್ತಿಯನ್ನು ಸ್ವೀಕರಿಸಿ ಆ ಕೇಂದ್ರಗಳಿಗೆ ಪ್ರಸಾರ ಮಾಡುತ್ತದೆ. ನಾವು ಧ್ಯಾನ ಮಾಡ್ತಾ ಇದ್ರೆ ಈ ಚೈತನ್ಯ ಚಕ್ರ ಸ್ಥಾನಗಳು ಅತಿಯಾಗಿ ಉತ್ತೇಜನಗೊಂಡಂತ ಸಂದರ್ಭದಲ್ಲೂ ಕೂಡ ಈ ಮಣಿಪೂರಕ ಚಕ್ರ ಅಂತಕ್ಕಂಥದ್ದು ಅದನ್ನ ಅಗತ್ಯವಿರ್ತಕ್ಕಂಥ ಶಕ್ತಿಯನ್ನ ಪಡೆದುಕೊಂಡ್ಬಿಟ್ಟು ಇವುಗಳನ್ನ ಸಮತೋಲನಗೊಳಿಸ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಾಮಾನ್ಯ ಮಾನವರಲ್ಲಿ ಭೌತಿಕ ಸೂಕ್ಷ್ಮ ಶರೀರಗಳ ನಡುವೆ ಪ್ರಾಣಶಕ್ತಿ ಪ್ರಸಾರ ಏಕೀಕರಣವು ಮಣಿಪೂರಕ ಚೈತನ್ಯ ಚಕ್ರ ಕೇಂದ್ರ ನಿರ್ವಹಿಸುವ ಕಾರ್ಯದಿಂದಲೇ ನಡೆಯುತ್ತಿರುತ್ತದೆ. ಇನ್ನು ನಾವು ಧ್ಯಾನಕ್ಕೆ ಬಂದಿದೀವಿ, ಧ್ಯಾನಾರ್ಥಿಗಳಾಗಿದ್ದೀವಿ, ನಾವು ಈ ರೀತಿಯಲ್ಲಿ ಶಕ್ತಿಯನ್ನು ಪಡಿಬಹುದು. ಆದ್ರೆ ಸಾಮಾನ್ಯ ಇರ್ತಕ್ಕಂಥ ಮಾನವರಲ್ಲಿ ಹೇಗೆ ಅಂತ ಅಂದ್ರೆ ಭೌತಿಕ ಸೂಕ್ಷ್ಮ ಶರೀರಗಳ ನಡುವೆ ಮತ್ತು ಪ್ರಾಣ ಶಕ್ತಿ ಪ್ರಸಾರ ಏಕೀಕರಣವು ಮಣಿಪೂರಕ ಚೈತನ್ಯ ಚಕ್ರ ಕೇಂದ್ರ ನಿರ್ವಹಿಸುವ ಕಾರ್ಯದಿಂದಲೇ ನಡೀತಿರ್ತದೆ. ಅವ್ರಿಗೂ ಕೂಡ ಇದರಿಂದನೇ ನಡೀತದೆ. ಬರೀ ಧ್ಯಾನ ಮಾಡಿದ್ರಿಂದ ನಾವು ಯಥೇಚ್ಛವಾಗಿ ನಮ್ಮಲ್ಲಿರ್ತಕ್ಕಂಥ ಅಸ್ವಸ್ಥತೆಯನ್ನ ಸರಿದೂಗಿಸ್ಕೋತೀವಿ, ಅವರಿಗೆ ಗೊತ್ತಿಲ್ಲದೆ ಹೋದ್ರೂ ಕೂಡ ಅದು ತಂತಾನೆ ನಡೀತಿರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಧ್ಯಾನ ದೀಕ್ಷೆಯಲ್ಲಿ ಪುರೋಗಮಿಸಿರುವ ಸಾಧಕರಿಗೆ, ಅದು ಸಾಮಾನ್ಯ ವ್ಯಕ್ತಿಗಳಿಗೆ ತಂತಾನೆ ನಡೀತಾ ಇರ್ತದೆ. ಅವರಲ್ಲಿ ಇರ್ತಕ್ಕಂಥ ಗುಣ ಅವಗುಣಗಳ ಮೇಲೆ ಅವುಗಳ ಸಮತೋಲನ ನಡೀತಾ ಹೋಗ್ತದೆ. ಆದ್ರೆ ಧ್ಯಾನ ದೀಕ್ಷೆಯಲ್ಲಿ ಇರ್ತಕ್ಕಂಥ ಸಾಧಕರಿಗೆ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತದೆ ಅಂದ್ರೆ ಪ್ರಾಣ ಪ್ರಸಾರ ಏಕೀಕರಣವು ಹೃದಯ ಸ್ಥಾನದಲ್ಲಿರುವ ಅನಾಹತ ಚೈತನ್ಯ ಚಕ್ರವು ನಿರ್ವಹಿಸುತ್ತದೆ. ಸಾಮಾನ್ಯ ವ್ಯಕ್ತಿಗಳಲ್ಲಿ ಬರೀ ಮಣಿಪೂರಕ ಚಕ್ರಕ್ಕೆ ಅಷ್ಟೇ ಸೀಮಿತವಾದ್ರೆ ಧ್ಯಾನ ಸಾಧಕರಿಗಾದ್ರೆ ಅದಕ್ಕಿಂತ ಉನ್ನತವಾದಂಥ ಚಕ್ರವಾದಂಥ ಅನಾಹತ ಚಕ್ರದಲ್ಲಿ ಈ ಕರ್ತವ್ಯವನ್ನ ನಿರ್ವಹಿಸುತ್ತದೆ. ಧ್ಯಾನ ದೀಕ್ಷೆಯಲ್ಲಿ ಮನಸ್ಸಿಲ್ಲದ ಸ್ಥಿತಿಯನ್ನು ಸಾಧಿಸಿದ ಧ್ಯಾನಿಗಳಿಗೆ ಪ್ರಾಣ ಪ್ರಸಾರ ಏಕೀಕರಣದ ಕೆಲಸವನ್ನು ನೇತ್ರ ಸ್ಥಾನಗಳಲ್ಲಿರುವ ಆಜ್ಞಾ ಚಕ್ರವು ನಿರ್ವಹಿಸುತ್ತದೆ. ಈ ಏನು ಭೌತಿಕ ಪ್ರಪಂಚದ ಬಗ್ಗೆ ನಿರಾಸೆಯನ್ನು ಹೊಂದಿರತಕ್ಕಂಥ ಧ್ಯಾನಿಗಳಿಗೆ ಏನಾಗ್ತದೆ ಅಂದ್ರೆ ಪ್ರಾಣ ಪ್ರಸಾರ ಏಕೀಕರಣದ ಕೆಲಸವನ್ನ ಇನ್ನೂ ಉನ್ನತವಾದಂತಹ ಆಜ್ಞಾ ಚಕ್ರ ನಿರ್ವಹಿಸುತ್ತದೆ ಈ ಕರ್ತವ್ಯವನ್ನ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆನಂದ, ಅಭಿಲಾಷೆ, ಕಠಿಣ ಶ್ರಮಗಳು ಪ್ರಾಣಶಕ್ತಿ ಸ್ಫಟಿಕಗಳನ್ನು ಬಿಡುಗಡೆ ಮಾಡಿ ಸಂಪೂರ್ಣ ಶರೀರವನ್ನು ಜೀವಶಕ್ತಿಯಿಂದ ತುಂಬುತ್ತಿರುತ್ತದೆ. ನಾವು ಹೇಗಿರ್ಬೇಕು ಈ ಪ್ರಾಣಶಕ್ತಿಯನ್ನು ಅವಗಾಹನೆ ಮಾಡ್ಕೊಳ್ಬೇಕಾದ್ರೆ ಅಂದ್ರೆ ಮಾಸ್ಟರ್ಸ್ ಆನಂದ ಸ್ಥಿತಿಯಲ್ಲಿ ಮತ್ತೆ ಅಭಿಲಾಷ ಸ್ಥಿತಿಯಲ್ಲಿ, ಇನ್ನು ಏನಾದ್ರೂ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡ್ಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊಂದಿರ್ತಕ್ಕಂಥದ್ದು ಮತ್ತೆ ಅದಕ್ಕೆ ತಕ್ಕನ ಪೂರಕವಾಗಿ ಕಠಿಣ ಶ್ರಮವನ್ನು ಹೊಂದಿರ್ತಕ್ಕಂಥದ್ದು, ಇವುಗಳು ಇದ್ದಾಗ ನಮ್ಮಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಸ್ಫಟಿಕಗಳನ್ನು ಬಿಡುಗಡೆ ಮಾಡಿ ಸಂಪೂರ್ಣ ಶರೀರವನ್ನ ಜೀವಶಕ್ತಿಯಿಂದ ತುಂಬುತ್ತಿರುತ್ತದೆ. ಆದುದರಿಂದಲೇ ಸಂದಿಗ್ಧ ಸಮಯದಲ್ಲಿ ನಾವು ಆನಂದದಿಂದ ಇದ್ದು ಮಧುರ ಕ್ಷಣಗಳನ್ನು ನೆನಪಿಸಿಕೊಂಡು ಆ ಆನಂದವನ್ನೇ ಭಾವ ಪುನಃ ಚಿತ್ರೀಕರಣದ ಮೂಲಕ ಅಥವಾ ಸೃಜನಾತ್ಮಕ ಊಹೆಯ ಮೂಲಕ ಪುನಃ ಅನುಭವಿಸಬೇಕು. ಅದಕ್ಕೋಸ್ಕರ ಎಂಥ ಸಂದಿಗ್ಧ ಪರಿಸ್ಥಿತಿ ಬಂದಾಗ್ಯೂ ಕೂಡ ನಾವು ಆನಂದದಿಂದಲೇ ಇರಬೇಕು. ಹಾಗೂ ಅಂತ ಸಂದರ್ಭಗಳಲ್ಲಿ ಮಧುರ ಕ್ಷಣಗಳನ್ನ ನೆನಪು ಮಾಡ್ಕೋಬೇಕು. ಆ ಆನಂದವನ್ನೇ ಪುನಃ ಚಿತ್ರೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಪುನಃ ಸೃಜನಾತ್ಮಕ ಊಹೆಯ ಮೂಲಕ ನಾವು ಆನಂದವನ್ನು ಅನುಭವಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ನಮ್ಮ ನೆನಪುಗಳಲ್ಲಿ ಅಡಗಿರುವ ಆನಂದ ಅನುಭವ ಕ್ಷಣಗಳನ್ನು ಪುನಃ ನೆನಪಿಸಿಕೊಳ್ಳುವುದರಿಂದ ಪ್ರಾಣಶಕ್ತಿಯ ಅರಿವಿನಿಗೆ ಪ್ರಸಾರಗಳಂತೆ ಕೆಲಸ ಮಾಡುತ್ತದೆ. ನಾವು ಆನಂದಮಯವಾಗಿರ್ತಕ್ಕಂಥದ್ದೇ ಇದಕ್ಕೆ ಮೂಲ. ಪ್ರಾಣಶಕ್ತಿ ಅರಿವಿಗೆ ಪ್ರಸಾರಕ್ಕೆ ಅನುಕೂಲಿಸಿಕೊಟ್ಟಂಗೆ ಮಾಸ್ಟರ್ಸ್. ಅದಕ್ಕೋಸ್ಕರ ಯಾವುದೇ ಎಂಥ ಸಂದರ್ಭಗಳಲ್ಲೂ ಕೂಡ ನಮ್ಮ ಆನಂದ ಸ್ಥಿತಿಯನ್ನ ಕಳ್ಕೊಳ್ಬಾರ್ದು ಅಂತಕ್ಕಂಥದ್ದು ಮಾಸ್ಟರ್ಸ್. ಪ್ರಾಣಶಕ್ತಿ ನಿಧಿಯನ್ನು ಎಷ್ಟು ಅಗೆದರೂ ಕರಗುವುದಿಲ್ಲ.
ದಿನಾಲು ಪ್ರಾಣಶಕ್ತಿಯ ಬಗ್ಗೆನೇ ಹೇಳ್ತೀವಿ, ಆದ್ರೆ ವಿಷಯ ಸ್ವಲ್ಪ ಬದಲಾವಣೆ ಆದಂತ ವಿಷಯಗಳನ್ನೇ ತಿಳಿತಾ ಹೋಗ್ತಿದೀವಿ ಮಾಸ್ಟರ್ಸ್. ಅದಕ್ಕೋಸ್ಕರ ಪ್ರಾಣಶಕ್ತಿ ಅಂತಕ್ಕಂಥ ನಿಧಿ ಇದೆಯಲ್ಲ, ಅದು ಎಷ್ಟು ಅಗೆದರೂ ಕೂಡ ಕರಗುವುದಿಲ್ಲ. ಆಧ್ಯಾತ್ಮಿಕ ಪ್ರಯತ್ನ ಪರಿಶ್ರಮವು ಜರುಗುತ್ತಿರುವಾಗ ಆ ನಿಧಿಯನ್ನು ಮತ್ತಷ್ಟು ಬಲಯುತವಾಗಿಸುತ್ತದೆ. ನಾವು ಆಧ್ಯಾತ್ಮಿಕ ಪ್ರಯತ್ನದಲ್ಲಿದ್ದಾಗ ನಾವು ಆ ನಿಧಿಯನ್ನ ನಮ್ಮಲ್ಲಿ ಗಳಿಸ್ಕೊಳ್ತಕ್ಕಂಥ ನಿಧಿ ಹೆಚ್ಚುತ್ತಾ ಹೋಗ್ತದೆ, ಜೊತೆಗೆ ಫಲಯುತವಾಗ್ತದೆ. ಆಧ್ಯಾತ್ಮಿಕ ಅಭಿಲಾಷೆ ಸಂಭವಿಸುತ್ತಿರುವ ಸಮಯದಲ್ಲಿ ಮತ್ತಷ್ಟು ಪ್ರಾಣಶಕ್ತಿಯನ್ನು ಆಕರ್ಷಿಸಿ ಸಂಗ್ರಹಿಸಿಕೊಳ್ಳಲು ಆ ಪ್ರಾಣಶಕ್ತಿಯೇ ನಿರ್ಮಾಣಾತ್ಮಕ ಪ್ರೇರಣೆಯಂತೆ ಸಿದ್ಧವಾಗುತ್ತದೆ. ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದು ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥ ಅಭಿಲಾಷೆಯನ್ನು ಹೊಂದಿದ್ದೇ ಆದ್ರೆ ಸಾಕು, ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮೆಡೆಗೆ ಆಕರ್ಷಿಸಿ ಪ್ರಾಣಶಕ್ತಿ ನಿರ್ಮಾಣಾತ್ಮಕ ಪ್ರೇರಣೆಗೆ ಸಿದ್ಧತೆಯಾಗುತ್ತದೆ. ಯಾವುದೇ ಒಂದು ಉನ್ನತ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಮಗೆ ಪ್ರೇರಣೆಯನ್ನು ನೀಡುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಜ್ವಲಿಸುತ್ತಿರುವ ಪ್ರಾಣಶಕ್ತಿ ಲಕ್ಷಣಗಳು ಬಹುಸ್ವರೂಪಗಳು. ನಿನ್ನೆಗೂ ಕೂಡ ತಿಳಿದಿದ್ದೀವಿ ಮಾಸ್ಟರ್ಸ್, ಪ್ರಾಣಶಕ್ತಿ ಲಕ್ಷಣಗಳು ಏನೆಲ್ಲ ಇರ್ತವೆ, ಆ ಲಕ್ಷಣಗಳಲ್ಲಿ ನಮ್ಮೆಲ್ಲ ಅಲ್ಲಿ ಏನೇನಿವೆ ಅಂತಕ್ಕಂಥ ಚೆಕ್ ಲಿಸ್ಟ್ ಟೈಪ್ ಸಾಕಷ್ಟು ಲಕ್ಷಣಗಳನ್ನು ತಿಳಿದಿವಿ ಮಾಸ್ಟರ್ಸ್. ಅದರ ಬಹುಸ್ವರೂಪಗಳು. ಪ್ರಾಣಶಕ್ತಿ ಸಾಮರ್ಥ್ಯವು ಎಲ್ಲ ಶಕ್ತಿಗಳನ್ನು ಅತಿಕ್ರಮಿಸುತ್ತದೆ, ಏಕೆಂದರೆ ಪ್ರಾಣಶಕ್ತಿಯಲ್ಲಿರುವ ಜೀವವು ಸರ್ವಶಕ್ತಿಗಳನ್ನು ಪರಿವರ್ತಿಸಬಲ್ಲದು. ಈ ಪ್ರಾಣಶಕ್ತಿ ಲಕ್ಷಣಗಳು ಬಹಳ ಸ್ವರೂಪದಲ್ಲಿದ್ದೇವೆ ಅಂತ ತಿಳಿದಿದ್ದೀವಿ, ಆದ್ರೆ ಇದರ ಸಾಮರ್ಥ್ಯನೂ ಕೂಡ ಎಲ್ಲ ಶಕ್ತಿಗಳನ್ನು ಅತಿಕ್ರಮಿಸುತ್ತದೆ. ಎಲ್ಲ ಶಕ್ತಿಗಳನ್ನು ನಮಗೆ ನೀಡ್ಲಿಕ್ಕೆ ಗಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ. ಈ ಪ್ರಾಣಶಕ್ತಿಯಲ್ಲಿರ್ತಕ್ಕಂಥ ಜೀವ ಅಂತಕ್ಕಂಥದ್ದು ಸರ್ವ ಶಕ್ತಿಗಳನ್ನು ಕೂಡ ಅತ್ಯುತ್ತಮವಾಗಿ ಪರಿವರ್ತಿಸಬಲ್ಲದು. ಪ್ರಾಣಶಕ್ತಿಯಿಂದ ಸಂಪೂರ್ಣವಾಗಿ ತುಂಬಿರುವಾಗ ಹೃದಯವು 12 ವರ್ಣಗಳ ವಲಯಗಳಲ್ಲಿರುವ ಪುಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಿರುತ್ತದೆ. ನಮ್ಮಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿದ್ದಾಗ ನಮ್ಮ ಹೃದಯವು ಸಾಕಷ್ಟು ಸೂರ್ಯನಿಂದ ಬರೆದ ಉಕ್ರೀಭವನಗೊಂಡಂತ ಕಿರಣಗಳು ಹೇಗೆ ಬಣ್ಣ ಬಣ್ಣದಲ್ಲಿ ಕಾಣಿಸ್ತದಲ್ಲ ಮಾಸ್ಟರ್ಸ್, ಆ ರೀತಿ ಪ್ರಕಾಶಿಸುತ್ತದೆ ಅಂತ ಹೇಳ್ತಿದ್ದಾರೆ. ಅದರ ಸುತ್ತಲೂ ಇರುವ ಬಣ್ಣಗಳ ವಲಯಗಳು ಸದೂರ ಲೋಕಗಳಲ್ಲಿನ ಪ್ರಜ್ಞೆಯನ್ನು ಗ್ರಹಿಸುತ್ತಾ ಪ್ರಕಾಶಿಸುತ್ತದೆ. ಅಂದ್ರೆ ಊರ್ಧ್ವ ಲೋಕದಲ್ಲಿರ್ತಕ್ಕಂತಹ ಲೋಕಗಳಲ್ಲೂ ಇರ್ತಕ್ಕಂಥ ಪ್ರಜ್ಞೆಯನ್ನು ಗ್ರಹಿಸ್ಲಿಕ್ಕೆ ನಮ್ಗೆ ಸಹಕಾರ ನೀಡ್ತದೆ. ನಮ್ಮಲ್ಲಿ ನಿನ್ನೆ ಗುರುಗಳು ಸಾಕಷ್ಟು ಹೇಳಿದ್ರು, ಧ್ಯಾನ ಶಕ್ತಿಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ಅವೆಲ್ಲ ಶಕ್ತಿಗಳನ್ನು ಪಡೀಲಿಕ್ಕೆ ನಮಗೆ ಅನುಕೂಲಿಸ್ತದೆ. ಒಂದು ಮೃದುವಾದ ಹೃದಯವು ಸುದೂರ ಲೋಕಗಳಲ್ಲಿನ ಪರಿಸ್ಥಿತಿಗಳನ್ನು ಗ್ರಹಿಸುತ್ತಿರುವುದರ ಜೊತೆಗೆ ಭೂಮಿಯ ಮೇಲಿನ ಪರಿಸ್ಥಿತಿಗಳನ್ನು ಸಹ ಗಮನಿಸುತ್ತಾ ನಿಗದಿಪಡಿಸುತ್ತಿರುತ್ತದೆ. ನಾವು ಈ ಪ್ರಾಣಶಕ್ತಿಯಿಂದ ಈ ಎಲ್ಲ ಶಕ್ತಿಗಳನ್ನ ಪಡೆದಿದ್ದೇ ಆದ್ರೆ ಊರ್ಧ್ವ ಲೋಕಗಳಲ್ಲಿನ ಪರಿಸ್ಥಿತಿಗಳನ್ನು ಗ್ರಹಿಸಬಹುದು, ಭೂಮಿಯ ಮೇಲಿನ ಪರಿಸ್ಥಿತಿಗಳನ್ನು ಕೂಡ ಗ್ರಹಿಸಿ ಸಮತೋಲತ್ವ ಸ್ಥಾಪಿಸಿಕೊಳ್ಳುವುದರ ಜೊತೆಗೆ ಸಮಚಿತ್ತತ್ವವನ್ನು ಪಡೆಯುವುದರ ಜೊತೆಗೆ ಸಾಕ್ಷೀಭಾವದ ರೀತಿಯಲ್ಲಿ ಇದ್ದು ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಪಂಚದಲ್ಲಿ ನಿಮಗೆ ಸಂಬಂಧಿಸಿದ ಘಟನೆಗಳು ನಮ್ಮ ಹೃದಯದ ಮೇಲೆ ಪರಿಣಾಮವನ್ನು ಬೀರುತ್ತಿರುತ್ತದೆ ಎಂಬುದು ಸತ್ಯ. ನಮ್ಮ ಪರಿಧಿಗೆ ಬರುತ್ತಿರುವ ಯಾವುದೇ ಆಲೋಚನೆಗಳಾಗಲಿ, ಅನುಭೂತಿಗಳಾಗಲಿ, ಕ್ರಿಯೆಗಳಾಗಲಿ, ಉದ್ದೇಶಗಳಾಗಲಿ ನಮ್ಮ ಹೃದಯ ವಲಯಗಳ ಬಣ್ಣಗಳ ಮೇಲೆ ತಮ್ಮ ಪರಿಣಾಮವನ್ನು ಬೀರದೇ ಇರುವುದಿಲ್ಲ. ನಾವು ಯಾವುದೇ ಪರಿಸ್ಥಿತಿಯನ್ನ ನಾವು ಯಾಕೆ ಅದರ ಬಗ್ಗೆ ಅತಿಯಾಗಿ ಯೋಚನೆ ಮಾಡಬಾರ್ದು ಅಂತ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ನೋಡಿ ಮಾಸ್ಟರ್ಸ್. ನಮ್ಮಲ್ಲಿ ದಿನನಿತ್ಯ ನಡೀತಕ್ಕಂಥ ಘಟನೆಗಳು ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದು ಸತ್ಯ. ಆದರೆ ನಮ್ಮ ಪರಿಧಿಗೆ ಬರುತ್ತಿರುವ ಯಾವುದೇ ಆಲೋಚನೆ ಆಗ್ಲಿ, ಅನುಭೂತಿ ಆಗ್ಲಿ, ಕ್ರಿಯೆ ಆಗ್ಲಿ, ಉದ್ದೇಶಗಳಾಗ್ಲಿ ನಮ್ಮ ಹೃದಯಕ್ಕೆ ಅದರ ಬಣ್ಣಗಳ ಮೇಲೆ ಪರಿಣಾಮವನ್ನು, ಅಂದ್ರೆ ನಮ್ಮ ಹೃದಯದಲ್ಲಿ ಈಗ ಹೇಳಿದ್ರಲ್ಲ ಮಾಸ್ಟರ್ಸ್, 12 ಬಣ್ಣಗಳ ರೀತಿಯಲ್ಲಿ ನಮ್ಮ ಪುಟ್ಟ ಸೂರ್ಯನಂತೆ ಬೆಳಗ್ತದೆ, ಆ ಶಕ್ತಿ ಇರ್ತದೆ. ಆದ್ರೆ ಆ ಬಣ್ಣಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅದರ ನಾವು ಯಾವುದೇ ಘಟನೆ ಬಗ್ಗೆ ಆಗ್ಲಿ ನಾವು ಆಲೋಚನೆ ಮಾಡೋದ್ರಿಂದ, ಅದರ ಉದ್ದೇಶವನ್ನ ತಿಳಿಯೋದ್ರಿಂದ ಆಗ್ಲಿ, ಅದರ ಬಗ್ಗೆ ಯಾವುದೇ ಕ್ರಿಯೆಯನ್ನ ಕೈಗೊಳ್ಳೋದ್ರಿಂದ ಆಗ್ಲಿ ಅಂತ. ಆದ್ದರಿಂದಲೇ ಹೃದಯದ ಬಗ್ಗೆ ವಿಶೇಷವಾಗಿ ನಿರಂತರವು ಬೋಧಿಸುತ್ತಾರೆ. ಮುಖ್ಯವಾಗಿ ಹೃತ್ಪೂರ್ವಕವಾಗಿ ಮಾಡಲಾಗದ ಕರ್ಮಗಳನ್ನು ಬಹುಮಟ್ಟಿಗೆ ಬಲವಂತವಾಗಿ ಮಾಡಬೇಕಾದ ಪರಿಸ್ಥಿತಿಗಳು ಎದುರಾಗುವ ಸಂದರ್ಭಗಳಲ್ಲಿ ನಿಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ ಎಂದು ಆದಿಗುರುಗಳು ತಿಳಿಸಿದ್ದಾರೆ. ನಮಗೆ ಇಷ್ಟ ಇರಲ್ಲ, ಈ ಕೆಲಸ ಮಾಡಕ್ ಇಷ್ಟ ಇಲ್ದಿದ್ರು ಕೂಡ ಮಾಡ್ಲೇಬೇಕಾಗ್ತದೆ ಅಂತ ಸಂದರ್ಭ ಬಂದಾಗ್ಲೂ ಕೂಡ ನಾವು ಹೃದಯವಂತಿಕೆಯನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು. ಆ ಹೃದಯವಂತಿಕೆಯಿಂದ ಮಾಡ್ಬೇಕು ಆ ಕೆಲಸವನ್ನ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪರಿಸ್ಥಿತಿಗಳು ಅಲ್ಲೋಲ ಕಲ್ಲೋಲವಾದಾಗ್ಲೂ ವಿವಿಧ ಅಸ್ತ್ರಗಳಿಂದ ನಾವು ಸುತ್ತುವರೆದಿರುವಾಗ
ನಾವು ಕರುಣೆಯನ್ನು ಕಳೆದುಕೊಳ್ಳದೆ, ನಮ್ಮ ಹೃದಯವನ್ನು ಪ್ರತಿಕಾರ ಭಾವನೆ ಕ್ರಿಯೆಗಳಿಂದ ತುಂಬದೆ, ನಮ್ಮ ಹೃದಯದ ಸುತ್ತಲೂ ಪ್ರಾಣಶಕ್ತಿ ಪ್ರವೃತ್ತವಾಗಿರುತ್ತದೆ. ಎಂಥ ಪರಿಸ್ಥಿತಿಗಳೇ ಬರಲಿ, ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಪರಿಸ್ಥಿತಿಗಳು ಬಂದಾಗ್ಲೂ ಕೂಡ, ಬೇರೆಯವರಿಂದ ಬೇರೆ ಬೇರೆ ಅವಾಚ್ಯ ಪದಗಳು ಬಂದಾಗ್ಲೂ, ವಿವಿಧ ಅಸ್ತ್ರಗಳಿಂದ ಚುಚ್ಚಿದಂತಹ ಪರಿಸ್ಥಿತಿ ಒದಗಿದ್ರೂ ಕೂಡ, ಅಂತ ಪರಿಸ್ಥಿತಿ ನಮ್ಮನ್ನು ಸುತ್ತುವರೆದಿದ್ದಾಗ್ಯೂ ಕೂಡ ನಾವು ಕರುಣೆಯನ್ನ ಕಳೆದುಕೊಳ್ಳಬಾರದು. ನಮ್ಮ ಹೃದಯವನ್ನು ಪ್ರತಿಕಾರ ಭಾವನೆಗೆ, ನಮಗೆ ಹೀಗೆ ಮಾಡಿದ್ರು ನಾವೀಗ ಅವ್ರಿಗೆ ಮಾಡೇ ತೋರಿಸ್ತೀವಿ ಅನ್ನೋ ಪ್ರತಿಕಾರ ಭಾವನೆಯನ್ನು ಕೂಡ ತೋರಬಾರದು. ಈ ಕ್ರಿಯೆಗಳಿಂದ ತುಂಬಲಿಕ್ಕೆ ನಾವು ಅವಕಾಶವನ್ನೇ ನೀಡಬಾರದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಮ್ಮ ಹೃದಯದ ಸುತ್ತಲೂ ಪ್ರಾಣಶಕ್ತಿ ಅಂತಕ್ಕಂಥದ್ದು ಪ್ರವೃದ್ಧಮಾನವಾಗಿ ಇಟ್ಕೊಂಡಿರ್ಬೇಕು. ಹೃದಯ ಕೇಂದ್ರದ ಸುತ್ತಲೂ ಇರುವ ಪ್ರಾಣಶಕ್ತಿ ವಲಯವು ಕ್ಷೀಣಿಸಿದರೆ, ಪ್ರಾಣಶಕ್ತಿ ಗ್ರಹಿಕೆಯು ನಿಂತು ಹೋದಾಗ ಮಾನವನು ಮೃತ್ಯು ಮಾರ್ಗಕ್ಕೆ ಪ್ರವೇಶಿಸುತ್ತಾನೆ. ಆದರೆ ಒಂದು ಪ್ರಜ್ವಲಿಸುತ್ತಿರುವ ಪ್ರಾಣಶಕ್ತಿ ಜ್ವಾಲೆಯಿಂದ ಆ ಹೃದಯವು ಶಕ್ತಿಯುತವಾದರೆ ಮಾನವನು ಪುನರ್ಜೀವನದ ಪಥವನ್ನು ಪುನರ್ ಪ್ರವೇಶಿಸುತ್ತಾನೆ. ನಾವೇನಾದ್ರೂ ಹೃದಯ ಕೇಂದ್ರದ ಸುತ್ತಲೂ ಇರ್ತಕ್ಕಂಥ ಪ್ರಾಣವಲಯವನ್ನೇನಾದ್ರೂ ಕ್ಷೀಣಿಸೋ ರೀತಿಯಲ್ಲಿ ನಾವೇನಾದ್ರೂ ಆ ವಿಷಯಗಳನ್ನು ಅಲ್ಲಿರ್ತಕ್ಕಂಥ ಇದನ್ನ ಗ್ರಹಿಕೆ ಮಾಡ್ತಾ ಹೋದ್ರೆ, ಪ್ರಾಣಶಕ್ತಿಯ ಅಂತಕ್ಕಂಥದ್ದು ನಮ್ಗೆ ನಿಂತು ಹೋಗ್ತದೆ. ಜೊತೆಗೆ ಅಮರತ್ವ ಬಿಟ್ಟು ಮೃತ್ಯು ಮಾರ್ಗದೆಡೆಗೆ ಮುಖ ಮಾಡ್ಬೇಕಾಗ್ತದೆ ಅಂತ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಆದರೆ ಒಂದು ಪ್ರಜ್ವಲಿಸುತ್ತಿರುವ ಪ್ರಾಣಶಕ್ತಿ ಜ್ವಾಲೆಯಿಂದ ಆ ಹೃದಯವು ಶಕ್ತಿಯುತವಾದರೆ, ನಾವು ಪ್ರಾಣಶಕ್ತಿಯನ್ನ ಹೆಚ್ಚಾಗಿ ಪಡೆದಿದ್ದೇ ಆದ್ರೆ ಆ ಜ್ವಾಲೆಯಿಂದ ಶಕ್ತಿಯುತವಾಗುವುದರ ಜೊತೆಗೆ ಪುನರ್ಜೀವನ ಪಥವನ್ನ ಪಡಿಬಹುದು. ಅದಕ್ಕೋಸ್ಕರ ಯಾವುದೇ ಪ್ರಾಣಶಕ್ತಿಯನ್ನ ಪಡೆದಿರ್ತಕ್ಕಂಥ ನಮ್ಗೆ ಹಪಾಪಿ ಇರಬೇಕೇ ಹೊರ್ತು ಪ್ರಾಣಶಕ್ತಿ ಕ್ಷೀಣಿಸ್ತಕ್ಕಂಥ ದುರ್ಮಾರ್ಗಕ್ಕೆ ಇಳಿಬಾರ್ದು ಮಾಸ್ಟರ್ಸ್. ಪ್ರಾಣಶಕ್ತಿಯು ಶರೀರದಲ್ಲಿರುವ ಸಮಸ್ತ ಅಣುಗಳಲ್ಲೂ ಸೇರಿ ಪ್ರಕಾಶಿಸಿದಾಗ ಪುನರ್ಜೀವವು ಸಂಭವಿಸುತ್ತದೆ. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮ ಶರೀರದ ಸಮಸ್ತ ಅಣುಗಳಲ್ಲೂ ಕೂಡ ಸೇರ್ಕೊಂಡು ಪ್ರಕಾಶಿಸಿದಾಗ ನಮ್ಮ ಜೀವನದ ರೀತಿನೇ ಬದಲಾಗ್ತದೆ. ಮಾನವನು ಭೌತಿಕ ಶರೀರವನ್ನು ತ್ಯಜಿಸಿ ಸೂಕ್ಷ್ಮ ಶರೀರದ ಪಯಣವನ್ನು ಆರಂಭಿಸಿದಾಗ ಆ ಸೂಕ್ಷ್ಮ ಶರೀರವನ್ನು ಪೋಷಿಸುವ ಸತ್ವವನ್ನು ಪ್ರಾಣಶಕ್ತಿಯೇ ಅನುಗ್ರಹಿಸುತ್ತದೆ. ಈ ವಿಷಯವನ್ನ ಮೊದಲೇ ತಿಳಿದಿದ್ರಿ ಮಾಸ್ಟರ್ಸ್, ಆದ್ರೂ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದಾರೆ. ಮಾನವನ ಭೌತಿಕ ಶರೀರವನ್ನು ತ್ಯಜಿಸಿ ನಾವು ಊರ್ಧ್ವಲೋಕಗಳ ಪಯಣವನ್ನು ಪ್ರಾರಂಭಿಸಿದಾಗ, ಸೂಕ್ಷ್ಮ ಶರೀರ ಪಯಣವನ್ನು ಪ್ರಾರಂಭ ಮಾಡಿದಾಗೂ ಕೂಡ ಆ ಸೂಕ್ಷ್ಮ ಶರೀರವನ್ನು ಪೋಷಿಸುವ ಸತ್ವ ಶಕ್ತಿಯನ್ನು ಅನುಗ್ರಹಿಸ್ತಕ್ಕಂಥದ್ದು ಈ ಪ್ರಾಣಶಕ್ತಿಯೇ. ನಮಗೆ ಸೂಕ್ಷ್ಮ ಶರೀರ ಪ್ರಯಾಣವನ್ನು ಆರಂಭಿಸಿದಾಗ ನಾವು ಬೇರೆ ಬೇರೆ ಲೋಕಗಳಿಗೆ ಹೋಗಲು ನಮಗೆ ದೀವಿಗೆಯಂತೆ ನಮಗೆ ಮುಂದೆ ಬೆಳಕನ್ನು ತೋರಿಸ್ತಾ ನಮ್ಮನ್ನ ಉನ್ನತ ಲೋಕಗಳಿಗೆ, ಇನ್ನೂ ಬೇರೆ ಬೇರೆ ಲೋಕಗಳಿಗೆ ಪಯಣವನ್ನು ಪ್ರಾರಂಭಿಸಲಿಕ್ಕೆ ಸಹಾಯ ಮಾಡ್ತದೆ ಅಂತ ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್. ಅದರ ಬಗ್ಗೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದಾರೆ. ಭೌತಿಕ ಶರೀರದಿಂದ ಬೇರ್ಪಟ್ಟು ಆ ಪ್ರಾಣಮಯ ಶರೀರದಲ್ಲಿನ ಎಲ್ಲ ಚೈತನ್ಯ ಕೇಂದ್ರಗಳು ಸ್ವಲ್ಪ ಸಕ್ರಿಯವಾಗಿದ್ದರೆ ಅವು ಪ್ರಾಣಶಕ್ತಿ ನೀಡುತ್ತಿರುವ ಪೋಷಕ ಪದಾರ್ಥಗಳನ್ನು ಸ್ವೀಕರಿಸಿ ಮತ್ತು ಚೆನ್ನಾಗಿ ಹೊಂದಿಸಿ ಪುನರ್ನಿರ್ಮಿಸಿಕೊಂಡು ಉನ್ನತ ಪ್ರಪಂಚಗಳಲ್ಲಿನ ಪರಿಸ್ಥಿತಿಗಳ ಅನುಗುಣವಾಗಿ ತಮ್ಮನ್ನು ತಾವು ತಿದ್ದಿಕೊಂಡು ಅಲ್ಲಿನ ಜೀವನಕ್ಕೆ ಸೂಕ್ಷ್ಮ ಶರೀರವನ್ನು ಸಿದ್ಧಪಡಿಸುತ್ತದೆ. ನಾವು ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಮಾಸ್ಟರ್ಸ್, ಪ್ರಾಣಶಕ್ತಿ ನೀಡುತ್ತಿರ್ತಕ್ಕಂಥ ನಮ್ಮ ಎಲ್ಲ ಚೈತನ್ಯ ಕೇಂದ್ರಗಳು ಕೂಡ ಏನಾದ್ರೂ ಸಕ್ರಿಯವಾಗಿದ್ರೆ ಅವು ಪ್ರಾಣಶಕ್ತಿ ನೀಡ್ತಕ್ಕಂಥ ಪೋಷಕ ಪದಾರ್ಥಗಳನ್ನೆಲ್ಲ ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಸೂಕ್ಷ್ಮ ಶರೀರಕ್ಕೆ ಹೊಂದಿಸಿಕೊಂಡು ಪುನರ್ನಿರ್ಮಿಸಿಕೊಂಡು ಏನ್ ಮಾಡ್ತಿದ್ದೇವೆ ಅಂದ್ರೆ ಉನ್ನತ ಪ್ರಪಂಚಗಳಲ್ಲಿನ ಅಲ್ಲಿನ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು, ನಾವು ಈ ಸೂಕ್ಷ್ಮ ಪ್ರಪಂಚಕ್ಕೆ ಹೋದಾಗ ಅಲ್ಲಿನ ಪರಿಸ್ಥಿತಿಗೆ ಹೊಂದ್ಕೊಳ್ಳಿಕ್ಕೆ ನಾವು ಸಾಕಷ್ಟು ಕಷ್ಟ ಪಡ್ಬೇಕು ಅಂತ ತಿಳಿದಿದೀವಲ್ವಾ ಮಾಸ್ಟರ್ಸ್. ಆದ್ರೆ ನಮ್ಮಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿ ಇದ್ದಿದ್ದೇ ಆದ್ರೆ ಆ ಸೂಕ್ಷ್ಮ ಪ್ರಪಂಚಗಳಲ್ಲಿ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಅಲ್ಲಿನ ಜೀವನವನ್ನ ಸಾಗಿಸ್ತೀವಿ. ಉನ್ನತ ಪ್ರಪಂಚಗಳಿನ ಪರಿಸ್ಥಿತಿಗೆ ಹೊಂದಿಕೊಂಡು ತಮ್ಮನ್ನು ತಾವೇ ತಿದ್ದಿಕೊಂಡು ಅಲ್ಲಿ ನಾವು ಅರಿವಿನ ಸ್ಥಿತಿಯಲ್ಲಿ ಇರ್ತೀವಿ. ಪ್ರಾಣಶಕ್ತಿ ಯಥೇಚ್ಛವಾಗಿದ್ದಾಗ ಅಲ್ಲಿ ನಮ್ಮನ್ನ ನಾವೇ ಹೇಗೆ ತಿದ್ದುಕೋಬೇಕು ಅಂತ ಹೇಳಿ ತಿದ್ದುಕೊಂಡು ಅಲ್ಲಿನ ಸೂಕ್ಷ್ಮ ಶರೀರವನ್ನ ಸಿದ್ಧಪಡಿಸಿಕೊಳ್ಳುತ್ತದೆ. ಪುನರ್ಜನ್ಮ ಪಡಿಲಿಕ್ಕೆ ಮತ್ತೆ ಸೂಕ್ಷ್ಮ ಶರೀರವನ್ನ ಸಿದ್ಧಪಡಿಸ್ತಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಪ್ರಾಣಶಕ್ತಿ ಸರ್ವ ಕಣ ಜಾಲಗಳಲ್ಲಿಯೂ ಮುನ್ನುಗ್ಗಿ ಜೀವ ಸರ್ವಸ್ವದಲ್ಲಿಯೂ ಒಂದು ಸಮತೋಲನವನ್ನು ಪ್ರತಿಷ್ಠಿಸುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಕಣಗಳಲ್ಲೂ ಕೂಡ ಮುನ್ನುಗ್ಗಿ ನಮ್ಮ ಜೀವ ಸರ್ವಸ್ವದಲ್ಲಿ ಒಂದು ಸಮತೋಲನತೆಯನ್ನ ಕಾಪಾಡುತ್ತದೆ. ಯಾವುದೇ ರೋಗ ರುಜಿನಿಗೆ ತುತ್ತಾದಾಗ ತತ್ಸಂಬಂಧಿತ ಅಂಗಸ್ಥಾನದಿಂದ ಪ್ರಾಣಶಕ್ತಿಯು ನಿಷ್ಕರ್ಮಿಸಿ ಅಲ್ಲಿರುವ ಗ್ರಂಥಿಗಳ ಶಕ್ತಿಯನ್ನು ಕುಗ್ಗಿಸುತ್ತದೆ. ನಮ್ಗೆ ಯಾವುದೇ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ಅಲ್ಲಿ ಪ್ರಾಣಶಕ್ತಿ ಹೀನವಾಗಿದೆ ಅಂತ ಅರ್ಥ.
ಅಲ್ಲಿರುವ ಗ್ರಂಥಿಗಳ ಶಕ್ತಿಯನ್ನು ಕುಗ್ಗಿಸುತ್ತದೆ. ಆಗ ಪ್ರಾಣಶಕ್ತಿಯು ದೇಹವನ್ನು ಸಮತೋಲನೆಯಿಂದ ತುಂಬುವ ಸಾಮರ್ಥ್ಯವಿರುವ ಶರೀರವನ್ನು ಒಟ್ಟಿಗೆ ಹಿಡಿದಿಡುವ ಸಾಮರ್ಥ್ಯವಿರುವ ಭಾಗಗಳಲ್ಲಿ ನಿಕ್ಷೇಪಿಸಲ್ಪಡುತ್ತಿರುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ದೇಹವನ್ನು ಸಮತೋಲನ ನೀಡೋದರ ಜೊತೆಗೆ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ, ಶರೀರವನ್ನು ಆರೋಗ್ಯಯುತವಾಗಿ ಕಾಪಾಡುತ್ತದೆ. ಶರೀರದಲ್ಲಿ ಎಲ್ಲ ಗ್ರಂಥಿಗಳು ಪ್ರಾಣಶಕ್ತಿಯ ಮೇಲೇನೆ ಅವಲಂಬಿತವಾಗಿರುತ್ತದೆ. ಶರೀರದಲ್ಲಿರ್ತಕ್ಕಂಥ ಎಲ್ಲ ಗ್ರಂಥಿಗಳು, ಈಗಾಗಲೇ ಗ್ರಂಥಿಗಳ ಬಗ್ಗೆ ಮಾಹಿತಿ ಇದೆ, ಚಕ್ರಗಳ ಬಗ್ಗೆ ಮಾಹಿತಿ ಇದೆ ಮಾಸ್ಟರ್ಸ್. ಇವೆಲ್ಲದಕ್ಕೂ ಬೇಕಾಗಿರೋದು ಮುಖ್ಯವಾಗಿ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಯಾವ ಗ್ರಂಥಿಗಾದರೂ ಊತ ಬಂದರೆ ಅದರಿಂದ ಪ್ರಾಣಶಕ್ತಿಯು ಜಾರಿ ಸೋರಿ ಹೋಗುತ್ತದೆ ಎಂದು ವರ್ಣಿಸಿ ಹೇಳಿಕೊಳ್ಳಬೇಕಾಗುತ್ತದೆ. ಪ್ರಾಣ ಹರಿವು ಎಷ್ಟು ದುರ್ಬಲವಾಗಿದ್ದರೆ ಅಷ್ಟು ಅಧಿಕ ಊತವು ಆ ಗ್ರಂಥಿಯಲ್ಲಿ ತಯಾರಾಗುತ್ತದೆ. ನಮ್ಮಲ್ಲಿ ಯಾವುದೇ ರೋಗ ಬಂದಿದೆ ಅಂದ್ರೆ ಅಲ್ಲಿ ಪ್ರಾಣಶಕ್ತಿ ಲೋಪವಾಗಿದೆ ಅಂತ ಅರ್ಥ ಮಾಸ್ಟರ್ಸ್. ಆದುದರಿಂದ ಒಂದು ಶರೀರದಲ್ಲಿ ನಿಯಂತ್ರಣವಿಲ್ಲದೆ ಸಂಭವಿಸುತ್ತಿರುವ ಎಲ್ಲ ಅಭಿವೃದ್ಧಿಗಳಿಗೂ, ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ವರೆಗೂ ಪ್ರಾಣಶಕ್ತಿಯು ಅಲ್ಲಿ ವ್ಯರ್ಥವಾಗುತ್ತಿರುವುದೇ ಕಾರಣ ಎಂದು ತಿಳಿಯಬೇಕಾಗುತ್ತದೆ. ನಾವು ಯಾವುದೇ ರೋಗ ಬಂದಿದೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಅಂತ ರೋಗ ಬಂದಿದೆ ಯಾಕೆ ಅಂತ ಅಂದ್ರೆ ಪ್ರಾಣಶಕ್ತಿ ಲೋಪವಾಗಿದೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆಧ್ಯಾತ್ಮಿಕ ಸಮತೋಲನ ಹಲವಾರು ಅನಾರೋಗ್ಯಗಳನ್ನು ಗುಣಪಡಿಸಲು ಸಹಕರಿಸುತ್ತದೆ. ಆಧ್ಯಾತ್ಮಿಕ ಸಮತೋಲನ, ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದ್ರೆ, ಧ್ಯಾನಕ್ಕೆ ಬಂದ್ರೆ ರೋಗ ಕಡಿಮೆ ಆಗ್ತವೆ ಯಾಕೆ ಅಂತ ಹೇಳಿದ್ರೆ ಇದೇ ಉದ್ದೇಶ ಮಾಸ್ಟರ್ಸ್. ಆದ್ರೆ ನಾವು ಪಡಿತಕ್ಕಂಥ ಪ್ರಾಣಶಕ್ತಿಯನ್ನ ಬರೀ ಪ್ರಾಣಶಕ್ತಿಯನ್ನ ರೋಗಗಳನ್ನ ಗುಣಪಡಿಸಿಕೊಳ್ಳಕ್ಕೆ ಬಳಸಬೇಡಿ, ಆಧ್ಯಾತ್ಮಿಕ ಪುರೋಗಮನಕ್ಕೆ, ಆತ್ಮ ಪುರೋಗಮನಕ್ಕೆ ಬಳಸಿ ಅಂತ ಸಾಕಷ್ಟು ಮಾಹಿತಿ ಈಗಾಗಲೇ ತಿಳಿದಿದ್ದೀರಾ ಮಾಸ್ಟರ್ಸ್. ಆಹಾರದ ಮುಖಾಂತರನೇ ರೋಗವನ್ನ ಗುಣಪಡಿಸ್ಕೊಂಡ್ಬಿಟ್ರೆ ನಾವು ಪಡೆದಂತ ಪ್ರಾಣಶಕ್ತಿ ಆತ್ಮೋನ್ನತಿಗೆ ಸಹಕಾರವಾಗುತ್ತೆ. ಆಧ್ಯಾತ್ಮಿಕ ಸಮತೋಲನ ಹಲವಾರು ಅನಾರೋಗ್ಯಗಳನ್ನು ಗುಣಪಡಿಸಲು ಸಹಕರಿಸುತ್ತದೆ. ಶರೀರ ಅಂಗವಾದ ಗ್ರಂಥಿಯಿಂದ ಎಷ್ಟು ಪ್ರಾಣಶಕ್ತಿ ವ್ಯರ್ಥವಾಗುತ್ತಿದ್ದರೆ ಅಷ್ಟು ಅಪಾಯಕಾರಿ ಅನಾರೋಗ್ಯಗಳು ಪ್ರಬಲವಾಗುತ್ತಿರುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಶರೀರ ಅಂಗಗಳು ಮತ್ತು ಗ್ರಂಥಿಯಿಂದ ಪ್ರಾಣಶಕ್ತಿ ಅಂತಕ್ಕಂಥದ್ದು ವ್ಯರ್ಥ ಮಾಡ್ಕೊಂಡ್ರೆ ಅಪಾಯಕಾರಿ ಅನಾರೋಗ್ಯಗಳು ನಮ್ಗೆ ಬಾಧಿಸ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ಹಿಂದಿರುಗುವುದು ಅಥವಾ ಹೊರಟು ಹೋಗುವುದು ನಕಾರಾತ್ಮಕ ಶಕ್ತಿಗಳ ಆಕ್ರಮಣದಿಂದ ಅಥವಾ ಅಂತಃಕರಣಕ್ಕೆ ವಿರುದ್ಧವಾಗಿ ನಾವು ನಿರ್ವಹಿಸುತ್ತಿರುವ ಕಾರ್ಯದಿಂದಾದರೂ ನಡೆಯಬಹುದು. ಪ್ರಾಣಶಕ್ತಿ ಹೇಗೆ ಲೋಪ ಆಗ್ತದೆ ಅಂದ್ರೆ ಮಾಸ್ಟರ್ಸ್, ನಕಾರಾತ್ಮಕ ಶಕ್ತಿಗಳ ಆಕ್ರಮಣದಿಂದ. ನಿನ್ನೆನೂ ಕೂಡ ತಿಳಿದಿದ್ದೀವಿ ಮಾಸ್ಟರ್ಸ್, ನಕಾರಾತ್ಮಕ ಶಕ್ತಿಗಳು ಯಾವ್ಯಾವು? ದೈವ ದೂಷಣೆ ಮಾಡ್ತಕ್ಕಂಥದ್ದು, ಬೇರೆ ಉಪಕಾರ ಸ್ಥಿತಿಯನ್ನು ಇಲ್ಲದೆ ಅಪಕಾರವನ್ನ ಎಸಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಗಳೇ ಆಗಿರ್ತವೆ. ಮತ್ತೆ ಅಂತಃಕರಣಕ್ಕೆ ವಿರುದ್ಧವಾಗಿ ಹೃದಯ ವೈಶಾಲ್ಯತೆಯನ್ನ ತೊರೆದು ಜೀವಿಸ್ತಕ್ಕಂಥದ್ದು, ಅಂತಃಕರಣಕ್ಕೆ ವಿರುದ್ಧವಾಗಿ ಕಾರ್ಯಗಳನ್ನ ನಿರ್ವಹಣೆ ಮಾಡಿದಾಗ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಗಳು ನಮ್ಮ ಭಯವನ್ನೇ ಉಪಯೋಗಿಸಿಕೊಳ್ಳುತ್ತಿರ್ತವೆ. ಈ ನಕಾರಾತ್ಮಕ ಶಕ್ತಿಗಳು ಏನಿದಾವಂತ ತಿಳಿದಿವಲ್ಲ ಮಾಸ್ಟರ್ಸ್, ಅವು ನಮ್ಮ ಭಯವನ್ನೇ ಉಪಯೋಗಿಸಿಕೊಂಡು ಒಬ್ಬ ಮನುಷ್ಯನಿಗಿರುವ ಭಯಗಳಿಗೆ ಅನುಗುಣವಾಗಿ ಆ ಭಯಗಳಿಗೆ ಸಂಬಂಧಿಸಿದ ಗ್ರಂಥಿಗಳಿಂದ ಪ್ರಾಣಶಕ್ತಿಯು ನಿಷ್ಕ್ರಮಿಸುತ್ತದೆ. ಅದಕ್ಕೋಸ್ಕರ ಮಾಸ್ಟರ್ಸ್ ಮೊದಲು ಧ್ಯಾನಕ್ಕೆ ಬಂದಾಗ ಭಯವನ್ನೇ ತೊಲಗಿಸ್ಕೋಬೇಕು, ಆನಂದ ಸ್ಥಿತಿಯನ್ನ ಹೊಂದಬೇಕು. ಆನಂದ ಸ್ಥಿತಿ ನಮ್ಮ ಪ್ರಾಣಶಕ್ತಿ ಅರಿವನ್ನ ಹೆಚ್ಚು ಮಾಡಿದ್ರೆ ಈ ಭಯ ಅಂತಕ್ಕಂಥದ್ದು ಪ್ರಾಣಶಕ್ತಿಯನ್ನ ಲೋಪಿಸುತ್ತೆ. ಅದಕ್ಕೋಸ್ಕರ ನಮ್ಮಿಂದ ಮೊದಲು ಭಯವನ್ನ ತೊಲಗಿಸ್ಬೇಕು. ಭಯಗಳಿಗೆ ಸಂಬಂಧಿಸಿದ ಗ್ರಂಥಿಗಳಿಂದ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಿಷ್ಕ್ರಮಿಸುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂಷಣೆ, ಅಸೂಯೆ, ದ್ವೇಷ, ದ್ರೋಹ ಚಿಂತೆಗಳನ್ನು ಕೆರಳಿಸಿ ಪ್ರಾಣಾಂತಕ ವಿಷಗಳನ್ನು ಮನುಷ್ಯರ ಮೇಲೆ ಪ್ರಯೋಗಿಸುತ್ತಾ ಪ್ರಾಣಶಕ್ತಿಯನ್ನು ಬಲಹೀನಗೊಳಿಸುತ್ತದೆ. ನಕಾರಾತ್ಮಕ ಶಕ್ತಿಗಳು ಅಂತ ಅಂದ್ರೆ ತಿಳಿದ್ವಲ್ಲ ಮಾಸ್ಟರ್ಸ್, ದೂಷಣೆ ಮಾಡ್ತಕ್ಕಂಥದ್ದು. ನನ್ನೆಲ್ಲ ಪರಿಸ್ಥಿತಿಗೆ ಈಗಷ್ಟೇ ಸರ್ ಹೇಳ್ತಾ ಇದ್ರು, ಯಾವಾಗ್ಲೂ ಸದಾ ದೂಷಣೆಯಲ್ಲೇ ಇರ್ತೀವಿ, ಅದು ನಮ್ಮನ್ನ ಪ್ರಾಣಶಕ್ತಿ ಹೀನವನ್ನಾಗಿಸುತ್ತದೆ. ಈ ದೂಷಣೆಯನ್ನ ಮೊದಲು ಬಿಡಬೇಕು. ನಮ್ಮಲ್ಲಿ ಏನೇ ಆಗಿದೆ ಅಂದ್ರೂ ಅದು ನನ್ನ ಆಲೋಚನೆಯಿಂದ ಇರ್ಬೋದು ಅಥವಾ ನನ್ನ ಪೂರ್ವದ ಕಾರ್ಯಗಳಿಂದ ನಾನು ಆ ತರನಾಗಿ ಏನೋ ಮಾಡಿದ್ದಕ್ಕೆ ಅದಕ್ಕೆ ತತ್ಫಲವಾಗಿ ಮುಂದೆ ಬಂದಿದೆ ಅಂತ ತಿಳಿಬೇಕೆ ಹೊರತು ಅದಕ್ಕೆ ಕಾರಣ ಅವರು ಇವರು ಅಂತಕ್ಕಂಥ ಬೆರಳು ತೋರಿಸ್ತಕ್ಕಂಥದ್ದನ್ನ ಬಿಡ್ಬೇಕು. ಮಾತಿನಲ್ಲಿ ಆಡೋದನ್ನು ಬಿಡಬೇಕು. ಅಸೂಯೆ, ದ್ವೇಷ, ಬೇರೆಯವರಲ್ಲಿ ಇದೆಯಲ್ಲ ಅಂತಕ್ಕಂಥ ಅಸೂಯೆ ನನ್ನಲ್ಲಿ ಇಲ್ವಲ್ಲ ಅನ್ನತಕ್ಕಂಥದ್ದು ಭಾವ, ಅವೆಲ್ಲವನ್ನು ಬಿಡಬೇಕು. ದ್ರೋಹ ಚಿಂತನೆ ಬಿಡಬೇಕು. ಅವ್ರಿಗೆ ಅಷ್ಟೊಂದು ಉಳಿತಾಗಿದೆ ನನಗೆ ಯಾಕಿಲ್ಲ ಅಂತಕ್ಕಂಥ, ನನಗೇನು ಯಾವ ರೂಪದಿಂದ ಪಡಿಬೇಕು ಅನ್ನೋ ದ್ರೋಹ ಚಿಂತನೆ, ಇವನ್ನೆಲ್ಲ ಬಿಟ್ಟಾಗ ಇವು ಪ್ರಾಣಾಂತಕ ವಿಷಯಗಳು ನೋಡಿ ಮಾಸ್ಟರ್, ಪ್ರಾಣಶಕ್ತಿಯನ್ನ ವಿಷಗಳು ಇದ್ದಾಗೆ ಪ್ರಾಣಾಂತಕ ವಿಷಗಳು ಮನುಷ್ಯರ ಮೇಲೆ ಪ್ರಯೋಗಿಸುತ್ತಾ ಪ್ರಾಣಶಕ್ತಿಯನ್ನ ಬಲಹೀನಗೊಳಿಸುತ್ತೆ. ಈ ವಿಷಗಳು ಕ್ರಮೇಣ ಮನುಷ್ಯನೊಳಗೆ ಪ್ರವೇಶಿಸಿ ಆತನನ್ನೇ ಬಲಹೀನಗೊಳಿಸುತ್ತದೆ. ಬೇರೆಯವ್ರಿಗೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದಾಗ ಅವು ತನ್ನೊಳಗೆ ಪ್ರವೇಶಿಸಿ ಆತನನ್ನೇ ನಾಶಗೊಳಿಸುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ದರಿಂದಲೇ ಕಾಲಾತೀತ
ಮಹಾಪ್ರಜ್ಞೆ ನಮ್ಮನ್ನು ಉತ್ತಿಷ್ಟ ಜಾಗ್ರತಃ ಅಂದ್ರೆ ನಾವು ಕೇಳ್ತೀವಲ್ಲ ಮಾಸ್ಟರ್ಸ್ ಸಹಸ್ರನಾಮದಲ್ಲಿ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಗರುಡ ಧ್ವಜ ಅಂತ ಹೇಳ್ಬಿಟ್ಟು ಈ ಉತ್ತಿಷ್ಟ ಜಾಗೃತಃ ಅಂತ ಹೇಳಿದ್ರೆ ಯಾವಾಗಲೂ ಎಚ್ಚರದಿಂದ ಇರು, ಚುರುಕಾಗಿರು, ಆಲಸ್ಯ ಬೇಡ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆತ್ಮಸ್ಥಿತಿಯಲ್ಲಿ ಎಚ್ಚರವಾಗಿದ್ದು ಮಾನಸಿಕವಾಗಿ ಜಾಗರೂಕತೆಯಿಂದ ಇದ್ದರೆ ನಕಾರಾತ್ಮಕ ಶಕ್ತಿಗಳು ಪ್ರಯೋಗ ಮಾಡುತ್ತಿರುವ ವಿಷ ಅಸ್ತ್ರಗಳು ನಾವು ಅದರ ಮೇಲೆಯೇ ತಿರುಗಿಸಿ ಹೊಡೆಯಬಹುದು. ಉತ್ತಿಷ್ಟ ಜಾಗೃತಃ ಅಂತ ಅಂದ್ರೆ ಎಚ್ಚರ ಸ್ಥಿತಿ. ಎಂತಹ ಎಚ್ಚರ ಸ್ಥಿತಿ? ಆತ್ಮಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಸಾಕ್ಷಿ ಭಾವ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಮಾನಸಿಕವಾಗಿ ಜಾಗರೂಕತೆಯಿಂದ ಇರಬೇಕು. ಈ ಆಲೋಚನೆನೂ ಕೂಡ ನಮ್ಮಿಂದ ಹೊರ ಹೋಗದಂತೆ ನೋಡಿಕೊಳ್ಳಬೇಕು. ನಾವು ಬಿಟ್ಟಂತ ಆಲೋಚನೆ ವಿಶ್ವಕ್ಷೇತ್ರಕ್ಕೆ ತಲುಪಿ ಪುನಃ ಬರ್ತದೆ ಅಂತ ಈಗಾಗ್ಲೇ ತಿಳಿದಿದ್ದೀವಿ ಮಾಸ್ಟರ್ಸ್. ಅದಕ್ಕೋಸ್ಕರ ಮಾನಸಿಕವಾಗಿ ಜಾಗರೂಕತೆಯಿಂದ ಇರಬೇಕು. ಹಾಗಿದ್ದಾಗ ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಏನಾದ್ರೂ ಪ್ರಯೋಗ ಮಾಡಕ್ಕೆ ಬಂದ್ರೆ ನಾವು ಮಾಡುತ್ತಿರುವ ವಿಷ ಅಸ್ತ್ರಗಳನ್ನ ಅದರ ಮೇಲೆಯೇ ಪುನಃ ಹಿಂತಿರುಗಿ ಹೋಗೋ ರೀತಿ ಹೊಡೆಯುವಷ್ಟು ಶಕ್ತಿ ನಮ್ಮಲ್ಲಿ ವಜ್ರ ದೇಹಿಗಳಾಗ್ತೀವಿ ಅಂತ ಮಾಸ್ಟರ್ಸ್. ಯಾವುದರ ಬಗ್ಗೆ ಆದರೂ ನಮಗೆ ಭಯವಿದ್ದರೆ ಆಗ ಆ ಭಯವು ಆ ವಿಷ ಅಸ್ತ್ರಗಳು ನಮ್ಮ ಮೇಲೆ ಆಕ್ರಮಣ ಮಾಡುವ ದಾರಿಗಳನ್ನು ತೆರೆಯುತ್ತದೆ. ಯಾವುದ್ರ ಬಗ್ಗೆನೂ ಭಯ ಇರಬಾರ್ದು ಮಾಸ್ಟರ್ಸ್. ಏನೇ ಆಗ್ತಿದೆ ಅಂತ ಹೇಳಿದ್ರು ಕೂಡ ಅದನ್ನ ಸ್ವೀಕಾರ ಮಾಡೋ ಮನೋಭಾವ ನಮ್ಮಲ್ಲಿ ಇಟ್ಕೋಬೇಕು. ಆ ಭಯ ಇದ್ರೇನೆ ಆ ಭಯದ ಮುಖಾಂತರ ಆ ವಿಷ ಅಸ್ತ್ರಗಳು ನಮ್ಮಲ್ಲಿ ಸೇರ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಯಾವುದರ ಬಗ್ಗೆನೂ ಭಯವಿದ್ದರೆ ಆ ಭಯವು ವಿಷಾಸ್ತ್ರಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ದಾರಿ ಬಿಟ್ಕೊಡುತ್ತಂತೆ ಮಾಸ್ಟರ್ಸ್. ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕೋಸ್ಕರ ಯಾವುದೇ ಭಯವಿಲ್ಲದೆ ಜೀವನ ಮಾಡೋದನ್ನ ನಾವು ಪ್ರಾರಂಭ ಮಾಡ್ಬೇಕು. ಯಾವ ಭಯವನ್ನು ಇಟ್ಕೋಬಾರ್ದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ನಕಾರಾತ್ಮಕ ಶಕ್ತಿಗಳ ಆಕ್ರಮಗಳನ್ನು ಎದುರಿಸಿ ಹೋರಾಡಲು ಪ್ರಯತ್ನವನ್ನು ಹೆಚ್ಚಿಸಿ. ಆ ರೀತಿ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡದಂತೆ ಎದುರಿಸಿ ಹೋರಾಡ್ಲಿಕ್ಕೆ ನಮ್ಮಲ್ಲಿ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಜ್ಞೆಯ ಕಾಂತಿಗೆ ವಿಧೇಯರಾಗಿರುತ್ತಾ ನಿಸ್ವಾರ್ಥ ಸೇವೆ ಮಾಡುತ್ತಾ ಮತ್ತಷ್ಟು ಪ್ರಾಮಾಣಿಕತೆಯಿಂದ ಧ್ಯಾನ ಜ್ಞಾನವನ್ನು ಮಾಡುವುದರೊಂದಿಗೆ ಅದೇ ಈ ದಾರಿಯಾಗಿದೆ. ಹಾಗಾದ್ರೆ ನಮ್ಮ ಪ್ರಯತ್ನ ಹೇಗಿರ್ಬೇಕು ಅನ್ನೋದಕ್ಕೂ ಕೂಡ ಅಲ್ಲಲ್ಲೇ ಮತ್ತೆ 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 ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಪ್ರಜ್ಞೆಯ ಕಾಂತಿಗೆ ವಿಧೇಯರಾಗಿರುತ್ತಂದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರತಿ ಕ್ಷಣ ನಮ್ಮಿಂದ ಬರ್ಬೇಕು ಮಾಸ್ಟರ್ಸ್. ಆ ಪ್ರಜ್ಞೆಯ ಕಾಂತಿಗೆ ನಾವು ಸದಾ ವಿಧೇಯರಾಗಿರ್ಬೇಕು, ನಿಸ್ವಾರ್ಥ ಸೇವೆ ಮಾಡ್ಬೇಕು, ಮತ್ತಷ್ಟು ಪ್ರಾಮಾಣಿಕವಾಗಿ ಧ್ಯಾನ ಮತ್ತು ಜ್ಞಾನವನ್ನು ಪಡಿತಾ ಹೋಗ್ತಕ್ಕಂಥದ್ದೇ ಈ ಪ್ರಾಣಶಕ್ತಿಗೆ ದಾರಿ. ಸರಿಯಾದ ಆಹಾರವನ್ನು ಭುಜಿಸುತ್ತಾ ಸರಿಯಾದ ಆಲೋಚನೆಗಳನ್ನು ಮಾಡುತ್ತಾ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಧ್ಯಾನ ಮಾಡ್ತಾ ಇದ್ರೆ ಹೃದಯವು ತಪ್ಪದೆ ಪುನಃ ಬಹಳಷ್ಟು ಪ್ರಾಣಶಕ್ತಿಯನ್ನು ಸಂಗ್ರಹಿಸಿಕೊಂಡು ಶರೀರದಲ್ಲಿನ ಎಲ್ಲ ಗ್ರಂಥಿಗಳನ್ನು ಪೋಷಿಸುತ್ತಿರುತ್ತದೆ. ಸರಿಯಾದ ಆಹಾರದ ಬಗ್ಗೆ ದಿನನಿತ್ಯನೂ ಕೂಡ ಮಾಹಿತಿ ದೊರೀತಾ ಹೋಗ್ತದೆ ಮಾಸ್ಟರ್ಸ್. ಅದನ್ನು ಸರಿಯಾದ ಆಹಾರವನ್ನು ಸೇವಿಸುವುದರ ಜೊತೆಗೆ ಸರಿಯಾದ ಆಲೋಚನೆಗಳನ್ನು ಮಾಡ್ಬೇಕು. ಮತ್ತೆ ಆಧ್ಯಾತ್ಮಿಕ ಸಾಧನೆ, ಧ್ಯಾನ ಮಾಡ್ಬೇಕು, ಜ್ಞಾನ ಪಡಿಬೇಕು. ಇವಿಷ್ಟು ಮಾಡಿದ್ರೆ ಸಾಕು, ಹೃದಯ ಅಂತಕ್ಕಂಥದ್ದು ಕಳ್ಕೊಂಡಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ಪುನಃ ಪಡೆದು ಸಂಗ್ರಹಿಸಿಕೊಂಡು ಶರೀರದಲ್ಲಿರ್ತಕ್ಕಂಥ ಎಲ್ಲ ಗ್ರಂಥಿಗಳನ್ನ ಶಕ್ತಿಯುತವಾಗಿಸಿ ನಮ್ಮನ್ನ ಪ್ರಾಣಶಕ್ತಿ ಪೂರಿತರನ್ನಾಗಿಸುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವೈಜ್ಞಾನಿಕ ಶಾಸ್ತ್ರವು ವಿಶ್ವಕ್ಷೇತ್ರದಲ್ಲಿನ ಪ್ರಾಣಶಕ್ತಿ ಅರಿವಿನ ಪ್ರಸಾರಗಳನ್ನ ಗುರುತಿಸಿ ಮಾನವ ಶರೀರದಲ್ಲಿ ಹಾಳಾಗಿರುವ ಭಾಗಗಳ ಮೇಲೆ ಆ ಪ್ರಾಣಶಕ್ತಿಯನ್ನು ಕೇಂದ್ರೀಕರಿಸಿ ಒಳನುಗ್ಗಿ ಹೋಗುವಂತೆ ಮಾಡುವುದು ನಿಶ್ಚಿತ. ಅಂದ್ರೆ ಈಗಾಗ್ಲೇ ಸಂಶೋಧನೆ ನಡೀತಾ ಇದೆ ಅಂತ ತಿಳಿದ್ವಲ್ವಾ ಮಾಸ್ಟರ್ಸ್. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇನೆ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ರೋಗಗಳ ನಿರ್ಮೂಲನೆಗೆ ಬಳಕೆ ಮಾಡ್ತಕ್ಕಂಥದ್ದು ಶೀಘ್ರದಲ್ಲೇ ನಡೀತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದರೆ ಹಾಗೆ ನೀಡಲಾಗುತ್ತಿರುವ ಪ್ರಾಣಶಕ್ತಿಯನ್ನು ಮಾನವನು ಆಧ್ಯಾತ್ಮಿಕ ಕೆಲಸಗಳಿಂದ ಸೌಂದರ್ಯ, ಸೌಜನ್ಯ, ಸ್ವಧರ್ಮ, ಆನಂದ, ಸ್ವಾತಂತ್ರ್ಯ, ಕೃತಜ್ಞತೆ, ನಿಸ್ವಾರ್ಥ ಸೇವಾ ಮಾರ್ಗದಲ್ಲಿ ಜೀವಿಸುತ್ತೇನೆಂದು ಪ್ರಮಾಣ ಪೂರ್ತಿಯಾಗಿ ನಿರ್ಣಯಿಸಿಕೊಂಡು ಮಾತನ್ನು ಉಳಿಸಿಕೊಂಡಾಗ ಮಾತ್ರವೇ ಆತನು ತನ್ನಲ್ಲಿ ಪ್ರಾಣಶಕ್ತಿಯನ್ನು ಕಾಪಾಡಿಕೊಳ್ಳಬಹುದು. ವೈದ್ಯ ಏನೋ ಪ್ರಾಣಶಕ್ತಿಯನ್ನ ರೋಗ ಬಾಧಿತ ಪ್ರದೇಶಕ್ಕೆ ಕಳಿಸಿ ನಿರ್ಮೂಲನೆ ಮಾಡುತ್ತಾರೆ. ಆದರೆ ಆ ಪ್ರಾಣಶಕ್ತಿ ನಮ್ಮಲ್ಲೇ ಇರ್ಬೇಕು ಅಂತ ಅಂದ್ರೆ ನಾವು ಯಾವ ರೀತಿ ಇರ್ಬೇಕು ಅಂತ ಅಂದಾಗ
ಅದು ಆಧ್ಯಾತ್ಮಿಕ ನಾವು ಪ್ರಾಣಶಕ್ತಿಯನ್ನ ಆಧ್ಯಾತ್ಮಿಕ ಕೆಲಸಗಳಿಂದ ಮತ್ತೆ ಸೌಂದರ್ಯ, ಸೌಜನ್ಯ, ಸ್ವಧರ್ಮ, ನಾವೇನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇವೆಲ್ಲ ಲಕ್ಷಣಗಳನ್ನ ನೋಡಿದ್ವಲ್ವಾ ಮಾಸ್ಟರ್ಸ್, ಆ ಎಲ್ಲ ಲಕ್ಷಣಗಳು ಕೂಡ ಆ ರೋಗಿಯಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಇದ್ರೆ ಮಾತ್ರ ಆ ಪ್ರಾಣಶಕ್ತಿ ಅಲ್ಲಿ ಉಳಿಯುತ್ತೆ, ಇಲ್ಲ ಅಂದ್ರೆ ಮತ್ತೇನು ಕೂಡ ನಿಷ್ಕರ್ಮಿಸುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿರ್ಭಯದಿಂದ, ತೀವ್ರ ಅಭಿಲಾಷೆಯಿಂದ ಇದ್ದರೆ ಮನುಷ್ಯರಲ್ಲಿ ಪ್ರಾಣಶಕ್ತಿ ಸಂಗ್ರಹಿಸಿಕೊಳ್ಳುವ ಯುಕ್ತ ಪರಿಸ್ಥಿತಿಗಳು ಉಂಟಾಗುತ್ತದೆ. ಭಯ ಅನ್ನೋದನ್ನು ತೊಲಗಿಸ್ಬಿಟ್ಟು ನಿರ್ಭಯದಿಂದ ಇರಬೇಕು, ಮತ್ತೆ ತೀವ್ರ ಅಭಿಲಾಷೆ ಇರಬೇಕು, ಉತ್ತಮವಾದ ಕಲ್ಯಾಣ ಕೆಲಸಗಳನ್ನ ಮಾಡ್ಬೇಕು ಅಂತಕ್ಕಂಥ ಅಭಿಲಾಷೆ ಇರಬೇಕು, ತ್ಯಾಗಮಯ ಜೀವನವನ್ನು ಸಾಗಿಸ್ಬೇಕು ಅನ್ನೋ ಅಭಿಲಾಷೆ ಇರಬೇಕು, ನಿಸ್ವಾರ್ಥ ಸೇವೆಗೈಯಿವೆ ಅನ್ನೋ ಅಭಿಲಾಷೆ ಇರಬೇಕು. ಈ ಎಲ್ಲ ಅಭಿಲಾಷೆಗಳು ಮಾನವನಲ್ಲಿ ಇದ್ದಾಗ ಪ್ರಾಣಶಕ್ತಿ ಯುಕ್ತವಾಗಿ ಇರ್ತದೆ. ಆ ಯುಕ್ತ ಪರಿಸ್ಥಿತಿಗಳಲ್ಲಿ ಸ್ವೀಕರಿಸಲಾಗುತ್ತಿರುವ ಪ್ರಾಣಶಕ್ತಿಯಲ್ಲಿನ ಸ್ವಲ್ಪ ಭಾಗವು ಸೂಕ್ಷ್ಮವಾದ ಸ್ಫಟಿಕಗಳಂತೆ ರೂಪಾಂತರವಾಗುತ್ತದೆ ಎಂದು, ಪ್ರಾಣಶಕ್ತಿ ಸ್ಫಟಿಕಗಳನ್ನು ಪುನಃ ಕರಗಿಸಿ ಶಕ್ತಿಯಂತೆ ಬದಲಾಯಿಸಿಕೊಳ್ಳಬಹುದೆಂದು ನಮಗೆ ಹೇಳಲಾಗಿರುತ್ತದೆ. ನಾವು ಈ ರೀತಿ ಉನ್ನತ ಮಾರ್ಗದ ಆಲೋಚನೆಯಲ್ಲಿದ್ದಾಗ ಪ್ರಾಣಶಕ್ತಿ ನಮ್ಮಲ್ಲಿ ಯಥೇಚ್ಛವಾಗಿ ಅದು ನಮ್ಮ ಆರೋಗ್ಯವನ್ನು ಸುಧಾರಣೆ ಜೊತೆಗೆ ನಮ್ಮ ಜೀವನ ಸಾಗಿಸ್ಲಿಕ್ಕೆ ಜೊತೆಗೆ ಹೆಚ್ಚಾದದ್ದು ಹರಳುಗಳ ರೂಪದಲ್ಲಿ, ಸ್ಫಟಿಕ ರೂಪದಲ್ಲಿ ಇರುತ್ತೆ. ಅದು ನಾವು ಇನ್ನೂ ಉನ್ನತ ಕಾರ್ಯಗಳನ್ನ ಮಾಡಲು ಹೋದಾಗ ಅದು ಕರಗಿ ಬಿಟ್ಟು ನಮಗೆ ಶಕ್ತಿಯನ್ನ ನೀಡುತ್ತೆ, ಒದಗಿಸುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಚಿಂತನೆಯಾಗಲಿ ವಿಚಾರವಾಗಲಿ ನಡೆಯುತ್ತಿರುವಾಗ ಒಬ್ಬ ವ್ಯಕ್ತಿಯು ಬಹಳ ಉದ್ವೇಗಕ್ಕೆ ಒಳಗಾಗುತ್ತಿರುತ್ತಾನೆ. ಯಾವುದೇ ಒಂದು ಚಿಂತನೆ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಉದ್ವೇಗ ಬರುತ್ತೆ. ಈ ಉದ್ವೇಗಕ್ಕೆ ಒಳಗಾದಂತ ವ್ಯಕ್ತಿ, ಚಿಂತನೆ ಅಂದ್ರೆ ಒಂದೇ ವಿಷಯವನ್ನ ಹಲವು ಬಾರಿ ಹೀಗಾಯ್ತಲ್ಲ ಅಂತಕ್ಕಂಥ ನೆನಪಿಸ್ಕೊಳ್ಳೋದಿರ್ಬೋದು. ವಿಚಾರ ಅಂದ್ರೆ ಅದರ ಬಗ್ಗೆನೇ ಯಥೇಚ್ಛವಾಗಿ ಯೋಚಿಸ್ತಾ ಕುತ್ಕೊಳ್ಳೋದು ಅಥವಾ ಪಶ್ಚಾತ್ತಾಪ ಪಡುವುದು. ಏಕೆಂದರೆ ಆ ಸಮಯದಲ್ಲಿ ವಿಶ್ವಕ್ಷೇತ್ರದಲ್ಲಿನ ಉತ್ತಮ ಶಕ್ತಿಗಳೊಂದಿಗೆ ಸಂಯೋಗದಲ್ಲಿರುತ್ತಾನೆ. ಹಾಗೆ ಮಾಡಿದಾಗ ಆತ ಒಂದೇ ವಿಚಾರವಾಗಿ ಆಲೋಚನೆ ಮಾಡಿದಾಗ, ಚಿಂತನೆ ಮಾಡಿದಾಗ, ಯೋಚನೆ ಮಾಡಿದಾಗ ಏನಾಗ್ತದೆ, ಉತ್ತಮ ಶಕ್ತಿಯೊಂದಿಗೆ ಸಂಯೋಗದಲ್ಲಿರುತ್ತಾನೆ. ಅಂದ್ರೆ ಕ್ಷೇತ್ರದಿಂದ ಶಕ್ತಿಯನ್ನ ಪಡೀಲಿಕ್ಕೆ ಅರ್ಹನಾಗ್ತಾನೆ. ಆದರೆ ಅಂತ ಕೂಡುವಿಕೆಯು ಒಂದೊಂದು ಬಾರಿ ಮಾನವನ ಶರೀರಕ್ಕಾಗ್ಲಿ ಮಾನವನ ಮೆದುಳಿಗಾಗ್ಲಿ ಬಹಳಷ್ಟು ಅಪಾಯಕಾರಿಯಾಗಿ ಪರಿಣಮಿಸಬಹುದು. ಅಂದ್ರೆ ಅವನ ಮನಸ್ಸು ಚಂಚಲ ಇಲ್ಲದೆ ಏಕಾಗ್ರತೆ, ಚಿಂತನೆ ಅಂತಕ್ಕಂಥದ್ದು ಒಂದೇ ವಿಷಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅಂತ ತಿಳಿದಿದೀವಿ ಮಾಸ್ಟರ್. ಹೀಗೆ ಮಾಡಿದಾಗ ಏನಾಗ್ತದೆ, ಮನುಷ್ಯನ ಅಲ್ಲಿಂದ ಬರ್ತಕ್ಕಂಥ ಪ್ರಾಣಶಕ್ತಿಯನ್ನು ಆ ಸಂದರ್ಭದಲ್ಲೂ ಕೂಡ ನಾವು ಪ್ರಾಣಶಕ್ತಿಯನ್ನು ಸ್ವೀಕಾರ ಮಾಡ್ತೀವಿ. ಆದರೆ ಅದೇನು ಮಾಡುತ್ತೆ ಅಂದ್ರೆ ಮಾನವನ ಶರೀರಕ್ಕಾಗ್ಲಿ ಮೆದುಳಿಗಾಗ್ಲಿ ಬಹಳಷ್ಟು ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ. ನಾವು ಏನು ರಾತ್ರಿ ಅಡಿಗೆ ಮಾಡಿದ ಪಾತ್ರೆಯಲ್ಲಿ ಮಾರನೇ ದಿನ ಅಡಿಗೆ ಮಾಡಿದ್ರೆ ಹೆಂಗಿರುತ್ತೋ ಆ ರೀತಿಯಾಗಿ ಆಗ್ತದೆ. ಅಂದ್ರೆ ತೊಳೆದೇ ಇರ್ತಕ್ಕಂಥ ಪಾತ್ರೆಯಲ್ಲಿ ನಾವು ಪ್ರಸಾದವನ್ನ ಮಾಡಿದ್ರೆ ಅದನ್ನ ತಿನ್ಲಿಕ್ಕಾಗೋದಿಲ್ಲ ಮಾಸ್ಟರ್ಸ್. ಆ ರೀತಿಯಾಗಿ ಏಕಾಗ್ರತೆ, ಚಿಂತನೆ ಆಗ್ಲಿ ಆಲೋಚನೆ ಆಗ್ಲಿ ಮಾಡ್ತಾ ವ್ಯಕ್ತಿ ಪ್ರಾಣಶಕ್ತಿಯನ್ನ ಗಳಿಸಿದ್ದೇ ಆದ್ರೆ ಅದು ಆ ಗಲೀಜಾಗಿರ್ತಕ್ಕಂಥ ಪಾತ್ರೆಯಲ್ಲಿ ಅಡಿಗೆ ಮಾಡಿದ ಪ್ರಸಾದವನ್ನು ಮಾಡಿದಂತ ರೀತಿಯಾಗಿ ಮನುಷ್ಯನಿಗೆ ಅದನ್ನ ಒಳಿತನ್ನು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮನುಷ್ಯನ ಮೆದುಳಿನಲ್ಲಿ ಎಷ್ಟು ಅಸ್ವಸ್ಥತೆಯನ್ನು ಸೃಷ್ಟಿಸುತ್ತೆ. ಚಿಂತನೆ ವಿಚಾರಗಳನ್ನು ಪೂರ್ತಿ ಮಾಡಿಕೊಂಡು ಹೊರಬಂತ ಮನುಷ್ಯನು ಸಾಮಾನ್ಯ ಮನುಷ್ಯರಂತೆ ವರ್ತಿಸಲಾರನು. ಆ ರೀತಿ ಆದಾಗ ವ್ಯಕ್ತಿಗೆ ಮೆದುಳಿನಲ್ಲಿ ಅಸ್ವಸ್ಥತೆ ಸೃಷ್ಟಿ ಮಾಡೋದ್ರ ಜೊತೆಗೆ ಚಿಂತನೆ ವಿಚಾರಗಳನ್ನು ಪೂರ್ತಿ ಮಾಡಿಕೊಂಡು ಹೊರಬಂದ ನಂತರ ನಾವ್ ಹೇಳ್ತೀವಲ್ಲ ಮಾಸ್ಟರ್ಸ್, ಅದ್ರ ಬಗ್ಗೆನೆ ಯೋಚನೆ ಮಾಡಿ ಹುಚ್ಚರಾಗ್ಯಾರ ನೋಡ್ರಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಆ ವ್ಯಕ್ತಿ ಅಂತ ಸಂದರ್ಭದಲ್ಲಿ ಯಥೇಚ್ಛವಾಗಿ ಪಡೆದಂತ ಪ್ರಾಣಶಕ್ತಿ ಅದು ಸಕಾರಾತ್ಮಕವಾಗಿ ಆ ವ್ಯಕ್ತಿಗೆ ವರ್ತಿಸದೆ ಈ ರೀತಿಯಾಗಿ ಮನುಷ್ಯನನ್ನು ಸಾಮಾನ್ಯ ಮನುಷ್ಯನಂತೆ ವರ್ತಿಸಲಾರದಂತವನಾಗಿ ನಿರ್ಮಾಣ ಮಾಡುತ್ತೆ. ಆದರೆ ಒಬ್ಬ ಮನುಷ್ಯನಲ್ಲಿ ಪ್ರಾಣಶಕ್ತಿ ಹೇರಳವಾಗಿದ್ದರೆ ಉತ್ತಮ ಶಕ್ತಿಗಳೊಂದಿಗೆ ಸಂಭವಿಸುವ ಕೂಡುವಿಕೆ, ಅಂದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿರ್ತಕ್ಕಂಥ ಸನ್ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಪ್ರಾಣಶಕ್ತಿ ಯಥೇಚ್ಛವಾಗಿ ದೊರೆತಿದ್ದೇ ಆದ್ರೆ ಏನಾಗ್ತದೆ ಅಂದ್ರೆ ಸುಖಕರವಾಗಿ ತಯಾರಾಗುತ್ತದೆ. ಅದು ಕಾರಣ ಪ್ರಾಣಶಕ್ತಿಯು ಆ ಕೂಡುವಿಕೆಯಲ್ಲಿ ಉಂಟಾಗುವ ಆಘಾತಗಳನ್ನು ಅಂತ ಶಕ್ತಿಗಳೊಂದಿಗೆ ವಿಲೀನಗೊಳಿಸಿ ಆ ಕೂಡುವಿಕೆಯಿಂದ ಹೊರಹೊಮ್ಮುವ ಸತ್ಯ ವಿಷಯಗಳನ್ನು ಮಾತ್ರವೇ ಮೆದುಳು ಸ್ಮರಿಸುವಂತೆ ಮಾಡುತ್ತದೆ. ಸಕಾರಾತ್ಮಕವಾಗಿ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿ ಬಂದ್ರೆ ಏನ್ ಮಾಡ್ತದೆ ಅಂದ್ರೆ ಆ ವ್ಯಕ್ತಿಯು ಸತ್ಯ ವಿಷಯಗಳನ್ನು ಮೆದುಳು ಸ್ಮರಿಸುವಂತೆ ಮಾಡುತ್ತೆ. ಸತ್ಯ ವಿಷಯಗಳನ್ನ ಮಾತ್ರ ಮೆದುಳು ಸ್ಮರಿಸುವಂತೆ ಮಾಡಿ ಅವರ ಜೀವನವನ್ನ ಉನ್ನತವಾಗಿರಿಸುತ್ತದೆ.
ಆದುದರಿಂದಲೇ ವಿಶ್ವಶಕ್ತಿಗಳೊಂದಿಗೆ ಸಂಬಂಧವನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸಿರುವ ಮನುಷ್ಯರು ಬಹಳಷ್ಟು ಪ್ರಾಣಶಕ್ತಿಯಿಂದ ತುಂಬಿರಬೇಕೆಂದು ನಮಗೆ ಬೋಧಿಸಲ್ಪಟ್ಟಿರುತ್ತದೆ. ಈ ವಿಶ್ವಶಕ್ತಿಯೊಂದಿಗೆ ಸಂಬಂಧವನ್ನ ರೂಪಿಸ್ಕೋಬೇಕಾದ್ರೆ ಮಾಸ್ಟರ್ಸ್, ನಾವು ಮನುಷ್ಯರು ಬಹಳಷ್ಟು ಪ್ರಾಣಶಕ್ತಿಯಿಂದ ತುಂಬಿಕೊಂಡಿರ್ಬೇಕು. ಧ್ಯಾನಕ್ಕೆ ಬಂದಿರ್ತೀವಿ, ಧ್ಯಾನಕ್ಕೆ ಬಂದು ಸ್ವಲ್ಪ ದಿನಗಳಲ್ಲಿ ನಮ್ಗೆ ಅದಾಗ್ಬೇಕು ಇದಾಗ್ಬೇಕು ಅಂತಕ್ಕಂಥ ಸಂಕಲ್ಪವನ್ನ ಇಟ್ಕೋಬೇಡ್ರಿ. ತಂತಾನೆ ಧ್ಯಾನ ಅಷ್ಟೇ ಮಾಡ್ತಾ ಹೋಗ್ರಿ. ಪತ್ರಿಕೆ ಗುರುಗಳು ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಕುತ್ಕೊಳ್ಳಿ, ನೀವು ಧ್ಯಾನ ಮಾಡಿ ಅಷ್ಟೇ ಹೇಳ್ತಿದ್ರು ಮಾಸ್ಟರ್ಸ್. ಯಾಕೆ ಅಂತ ಹೇಳಿದ್ರೆ, ನನಗೆ ಅದಾಗ್ಬೇಕು ಇದಾಗ್ಬೇಕು ಅಂದ್ರೆ ನಮ್ಮಲ್ಲಿ ಈಗಾಗ್ಲೇ ಪೂರ್ವ ಜನ್ಮದ ಕರ್ಮ, ಸಂಚಿತ ಕರ್ಮ ತಂದಿದೀವಿ, ಆಗಾಮಿ ಕರ್ಮ ಇದೆ, ಸಾಕಷ್ಟು ಕರ್ಮ ಇದನ್ನ ಇಟ್ಕೊಂಡಿದೀವಿ. ಅದರಲ್ಲಿ ನಮಗೆ ಒಳ್ಳೇದಾಗ್ಬೇಕು ಅಂದ್ರೆ, ಈಗ ಒಂದು ಪಾತ್ರೆಯಲ್ಲಿ ಎಷ್ಟೋ ಕೆಟ್ಟದ್ದಿದ್ರೆ ಅದ್ರಲ್ಲಿ ಒಂದು ಹನಿ ಒಳ್ಳೇದನ್ನ ಹಾಕಿದ್ರೆ ಸರಿಯಾಗುತ್ತಾ ಮಾಸ್ಟರ್ಸ್? ಆ ರೀತಿಯಾಗಿ ನಾವು ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕರ್ಮ ಋಣದಿಂದ ಮುಕ್ತರಾದಾಗ ಬರ್ತಕ್ಕಂಥ ಪ್ರಾಣಶಕ್ತಿ ಮಾತ್ರ ಒಳಿತನ್ನು ಮಾಡುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಕೊಳಕಲ್ಲೇ ನಾವು ಇನ್ನು ಒಳಿತನ್ನ ಹಾಕಿದ್ರೆ ಅದು ಯಾವುದೇ ಕಾರಣಕ್ಕೂ ನಮ್ಮ ಆತ್ಮೋನ್ನತಿಗೆ ಸಹಕಾರಿ ಆಗಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಉತ್ತಮ ಪ್ರಪಂಚಗಳೊಂದಿಗೆ ಸಂಪರ್ಕಗಳನ್ನು ಪಡೆಯಲು ಪ್ರಯತ್ನಿಸಿದ ಮನುಷ್ಯರೆಲ್ಲರೂ ಸಫಲವಾಗಲೆಂದು ಎಷ್ಟೋ ಉಪವಾಸಗಳನ್ನು, ಶುದ್ಧಿಗಳನ್ನು, ಮೌನ ದೀಕ್ಷೆಯನ್ನು ಆಚರಿಸುತ್ತಾ ಬಹಳ ಭಕ್ತಿ ತತ್ವದಿಂದ ಇರುತ್ತಾರೆ. ಉತ್ತಮ ಪ್ರಪಂಚದೊಂದಿಗೆ ಸಂಪರ್ಕವನ್ನ ಅಂದ್ರೆ ಹೆಚ್ಚೆಚ್ಚು ಪ್ರಾಣಶಕ್ತಿಯನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದನೇ ಈ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಹೇಳ್ತಿರ್ತಾರೆ, ಭಕ್ತಿ ಮಾರ್ಗ ಬೇಡ, ಅದನ್ನ ಬಿಡಿ, ಅದನ್ನ ಬಿಟ್ಟು ಏನ್ ಮಾಡಿ, ಧ್ಯಾನ ಮಾಡಿ ಉತ್ತಮ ಸಫಲತೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಸಾಕಷ್ಟು ನಾವು ಉಪವಾಸ ಇರ್ರಿ, ಆಹಾರ ಶುದ್ಧಿ ಇರ್ಲಿ, ಮಾತು ಶುದ್ಧಿ ಇರ್ಲಿ, ಮೌನ ದೀಕ್ಷೆಯನ್ನ ಆಚರಿಸಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇವೆಲ್ಲವನ್ನು ಉತ್ತಮ ಏನಿದಾವೋ ಅವನ್ನೆಲ್ಲಾನು ಪಾಲನೆ ಮಾಡ್ತಾ ನಮ್ಮ ಆತ್ಮೋನ್ನತಿಯ ಕಡೆಗೆ ನಾವೆಲ್ಲರೂ ಪಯಣಿಸೋಣ ಅಂತ ಹೇಳ್ತಾ ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮಾಸ್ಟರ್ಸ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಈ ಜ್ಞಾನವನ್ನ ಕೇಳಿಸ್ಕೊಂಡಂತ ಎಲ್ಲ ಆತ್ಮದೇವರುಗಳಿಗೂ ನಮಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಅವಕಾಶಕ್ಕಾಗಿ ಧನ್ಯವಾದಗಳು. Right. Thank you.